ಎಲ್ಲರಿಗೂ ಜೈ ಜಿನೇಂದ್ರಗಳು. ಶ್ರೀಮದ್ ಭಗವತ್ ಕುಂದಕುಂದಾಚಾರ್ಯ ದೇವ ವಿರಚಿತ ಶ್ರೀ ಸಮಯಸಾರ ಅನ್ನುವಂಥ ಕೃತಿರತ್ನದ ಅದ್ಯೋಪಾಂತ ಅಧ್ಯಯನವನ್ನು ಮಾಡತಕ್ಕಂಥ ಸುಯೋಗ ನಮಗೆಲ್ಲ ಬಂದೊದಗಿದೆ. ಈಗಾಗಲೇ 34 ಸಂಚಿಕೆಗಳಲ್ಲಿ 344 ಗಾಥೆಗಳನ್ನು ನಾವೇನು ಮಾಡ್ಕೊಂಡಿದ್ದೀವಿ ಅಂತಂದ್ರೆ ಕನ್ನಡದಲ್ಲಿ ತಿಳ್ಕೊಂಡಿದ್ದೇವೆ. ಇವತ್ತು 35ನೇ ಸಂಚಿಕೆಯನ್ನು ನಾವು ಪ್ರಾರಂಭಿಸುವುದಿದೆ. ಈ 35ನೇ ಸಂಚಿಕೆಯಲ್ಲಿ 345ನೇ ಗಾಥೆಯಿಂದ ಸರ್ವವಿಶುದ್ಧ ಜ್ಞಾನ ಅಧಿಕಾರ ನಡೆದಿದೆ. 345ನೇ ಗಾಥೆಯಿಂದ 365ನೇ ಗಾಥೆಯವರೆಗೆ ಇವತ್ತು ನಾವು ಒಂದಿಷ್ಟು ವಿಷಯಗಳನ್ನು ಏನು ಮಾಡೋದಿದೆ ಅಂದರೆ ಗಾಥೆಗಳ ಅರ್ಥವನ್ನು ನೋಡೋದಿದೆ. ಬನ್ನಿ, ಈ ಸರ್ವವಿಶುದ್ಧ ಜ್ಞಾನಾಧಿಕಾರದಲ್ಲಿ ಕುಂದಕುಂದಾಚಾರ್ಯರು ಏನು ಹೇಳ್ತಾರೆ ಅನ್ನುವಂಥದ್ದನ್ನು ನಾವೆಲ್ಲರೂ ಒಟ್ಟಿಗೆ ಇದರ ಸ್ವಾಧ್ಯಾಯವನ್ನು ಮಾಡೋಣ. ಓಂ ನಮಃ ಸಿದ್ಧೇಭ್ಯಃ, ಓಂ ನಮಃ ಸಿದ್ಧೇಭ್ಯಃ, ಓಂ ನಮಃ ಸಿದ್ಧೇಭ್ಯಃ, ಓಂ ಶುದ್ಧಾತ್ಮನೇ ನಮಃ. ನಮೋ ಅರಿಹಂತಾನಂ, ನಮೋ ಸಿದ್ಧಾಣಂ, ನಮೋ ಆಯರ್ಯಾಣಂ, ನಮೋ ಉವಜ್ಜಾಯಾಣಂ, ನಮೋ ಲೋಯೇ ಸವ್ವಸಾಹೂನಂ. ಓಂಕಾರಂ ಬಿಂದು ಸಂಯುಕ್ತಂ ನಿತ್ಯಂ ಧ್ಯಾಯಂತಿ ಯೋಗಿನಃ ಕಾಮದಂ ಮೋಕ್ಷದಂ ಚೈವ. ಓಂಕಾರಾಯ ನಮೋ ನಮಃ. ಅವಿರಲ ಶಬ್ದ ಘನೌಘ ಪ್ರಕ್ಷಾಲಿತ ಸಕಲ ಭೂತಲ ಕಲಂಕಾ ಮುನಿಭಿರೂಪಾಸಿತ ತೀರ್ಥ ಸರಸ್ವತಿ ಹರ್ತು ನೋ ದುರಿತಾನ್. ಅಜ್ಞಾನತಿಮಿರಾಂಧಾನಾಂ ಜ್ಞಾನಾಂಜನ ಶಲಾಕಯ ಚಕ್ಷುರುಣಮೀಲಿತಂ ಏನ ತಸ್ಮೈ ಶ್ರೀ ಗುರವೇ ನಮಃ. ಶ್ರೀ ಪರಮಗುರವೇ ನಮಃ. ಪರಂಪರಾಚಾರ್ಯ ಗುರವೇ ನಮಃ. ಸಕಲ ಕಲುಷ ವಿಧ್ವಂಸಕಂ ಶ್ರೇಯಸಾಂ ಪರಿವರ್ಧಕಂ ಧರ್ಮ ಸಂಬಂಧಕಂ ಭವ್ಯಜೀವಮಣ ಪ್ರತಿಬೋಧಕಾರಕಂ ಪುಣ್ಯ ಪ್ರಕಾಶಕಂ ಪಾಪ ಪ್ರಣಾಶಕಂ ಇದಂ ಶಾಸ್ತ್ರಂ ಶ್ರೀ ಸಮಯಸಾರ ನಾಮಧೇಯಂ. ಅಸ್ಯ ಮೂಲ ಗ್ರಂಥಕರ್ತಾರಃ ಶ್ರೀ ಸರ್ವಜ್ಞದೇವ, ತದುತ್ತರ ಗ್ರಂಥಕರ್ತಾರಃ ಶ್ರೀ ಗಣಧರದೇವಾಃ. ಪ್ರತಿ ಗಣಧರದೇವಾಸ್ತೇಷಾಂ ವಚನಾನುಸಾರಂ ಆಸಾದ್ಯ ಆಚಾರ್ಯ ಶ್ರೀ ಕುಂದಕುಂದಾಚಾರ್ಯ ದೇವ ವಿರಚಿತಂ ಶ್ರೋತಾರಃ ಸಾವಧಾನತಯಾ ಶೃಣ್ವಂತು. ಮಂಗಲಂ ಭಗವಾನ್ ವೀರೋ, ಮಂಗಲಂ ಗೌತಮೋ ಗಣಿ, ಮಂಗಲಂ ಕುಂದಕುಂದಾರ್ಯೋ ಜೈನಧರ್ಮೋಸ್ತು ಮಂಗಲಂ. ಸರ್ವಮಂಗಲ ಮಾಂಗಲ್ಯಂ ಸರ್ವಕಲ್ಯಾಣಕಾರಕಂ ಪ್ರಧಾನಂ ಸರ್ವಧರ್ಮಾಣಾಂ ಜೈನಂ ಜಯತು ಶಾಸನಂ, ಜೈನಂ ಜಯತು ಶಾಸನಂ. ನಮಃ ಸಮಯಸಾರಾಯ ಸ್ವಾನುಭೂತ್ಯಾ ಚಕಾಸತೆ ಚಿತ್ಸ್ವಭಾವಾಯ ಭಾವಾಯ ಸರ್ವಭಾವಾಂತರಚ್ಛಿದೆ, ಸರ್ವಭಾವಾಂತರಚ್ಛಿದೆ. ವಂದಿತ್ತು ಸೌವಸಿದ್ಧೆ ಧುವಮಚಲ ಮನೋವಂ ಗದಿಂ ಪತ್ತೆ. ಓಚ್ಛಾಮಿ ಸಮಯ ಪಾಹುಡ ಮಿನಮೋ ಸುದ ಕೇವಲೀ ಭನಿದಂ, ಮಿನಮೋ ಸುದ ಕೇವಲೀ ಭನಿದಂ. 344ನೇ ಗಾಥೆಗಳವರೆಗೆ ಭಗವತ್ ಕುಂದಕುಂದಾಚಾರ್ಯರು ತಮ್ಮ ಸಮಯಸಾರ ಗ್ರಂಥದಲ್ಲಿ 344ನೇ ಗಾಥೆಯ ತನಕ ಏಕಾಂತದ ಯಾವ ರೀತಿಯಾಗಿ ಪ್ರತಿಪಾದನೆ ಮಾಡ್ತಾರ, ಆ ಏಕಾಂತದಿಂದ ಏನು ದೋಷಗಳು ಬರ್ತಾವ ಅನ್ನುವಂಥದ್ದನ್ನು ನಾವು ನೋಡಿದ್ವಿ. ಹೀಗಾಗಿ ಏಕಾಂತದ ಮನ್ನಣೆ ಇದು ಅಸತ್ತಿದೆ. ಒಂದು ವೇಳೆ ಪರ್ಯಾಯಂತೂ ಪದಾರ್ಥವೇ ನಷ್ಟ ಆಗಿ ಹೋದು ಅಂತಂದ್ರೆ ಪರ್ಯಾಯಗಳು ಯಾವುದರ ಆಶ್ರಯದಿಂದ ಆಗ್ತವ? ಪರ್ಯಾಯವನ್ನು ಧಾರಣ ಮಾಡತಕ್ಕಂಥ ಪದಾರ್ಥಗಳೇ ಇಲ್ಲ ಅಂದಮೇಲೆ ಪರ್ಯಾಯಗಳು ಯಾವುದರಿಂದ ಆಗಲಿಕ್ಕೆ ಸಾಧ್ಯದ? ಆ ಕಾರಣದಿಂದ ದ್ರವ್ಯ ಮತ್ತು ಪರ್ಯಾಯ ಎರಡೂ ತುಳಿದು ನಾಶದ ಪ್ರಸಂಗ ಬರ್ತದ. ಹೀಗಾಗಿ ಶೂನ್ಯತೆಯ ಪ್ರಸಂಗ ಉದ್ಭವ ಆಗ್ತದ. ಆ ಕಾರಣದಿಂದ ಏಕಾಂತ ಏನಲ್ಲ ಅಂತಂದ್ರೆ ಯೋಗ್ಯಲ್ಲ ಅನ್ನೋ ಮಾತನ್ನ ಹೇಳಿ ಈಗ 345ರಿಂದ 348 4 ಗಾಥೆಗಳ ಮೂಲಕ ಏನು ಮಾಡೋರಿದ್ದಾರೆ ಅಂತಂದ್ರೆ ಅನೇಕಾಂತವನ್ನು ಪ್ರಕಟಪಡಿಸಿ ಕ್ಷಣಿಕವಾದವನ್ನು ಸ್ಪಷ್ಟವಾಗಿ ಏನು ಮಾಡೋರಿದ್ದಾರೆ ಅಂತಂದ್ರೆ ನಿಷೇಧ ಮಾಡೋರಿದ್ದಾರೆ. ಅಂಥ 4 ಗಾಥೆಗಳನ್ನು 345ರಿಂದ 348 ಆ 4 ಗಾಥೆಗಳ ಅರ್ಥವನ್ನು ಮೊದಲು ಗಾಠಪಾಠ ಮಾಡೋಣ, ಪ್ರಾಕೃತದಲ್ಲಿ, ಆಮೇಲೆ ಕನ್ನಡದಲ್ಲಿ, ಆಮೇಲೆ ಅವುಗಳ ಅರ್ಥವನ್ನು ನೋಡೋಣ. ಬಹಳ ಸುಂದರವಾಗಿರತಕ್ಕಂಥ ಗಾಥೆಗಳು.
ನೋಡಿ 345ನೇ ಗಾತೆ. ಕೇಹಿಂಚದುಪಜ್ಜ ಏಹಿಂ ವಿನಸ್ಸಯೇನೇವ ಕೇಹಿಂಚಿದು ಜೀವೋ ಜಂಹಾ ತಂಹಾ ಕೂವದಿ ಸೋವಾ ಅನ್ನೋವನೇಯಂತೋ ಕೇಹಿಂಚಿದುಪಜ್ಜ ಏಹಿಂ ವಿನಸ್ಸಯೇನೇವ ಕಿಹಿಂಚಿದು ಜೀವೋ ಜಂಹಾ ತಂಹಾ ವೇದದಿ ಸೋವಾ ಅನ್ನೋವನೇಯಂತೋ ಜೋಚೇವ ಕುನದಿ ಸೋಚಿಯ ನ ವೇದಯೇ ಜಸ್ಸ ಏಸ ಸಿದ್ಧಂತೋ ಸೋ ಜೀವೋ ನಾದೌವೋ ಮಿಚ್ಛಾದಿಟ್ಠಿ ಅನಾರಿಹದೋ ಅನ್ನೋ ಕರೇದಿ ಅನ್ನೋ ಪರಿಭುಂಜದಿ ಜಸ್ಸ ಏಸ ಸಿದ್ಧಂತೋ ಸೋ ಜೀವೋ ನಾದೌವೋ ಮಿಚ್ಛಾದಿಟ್ಠಿ ಅನಾರಿಹದೋ. ಇವು ಪ್ರಾಕೃತ. ಇದನ್ನೇ ಕನ್ನಡದಲ್ಲಿ ನೋಡಿ, ಬಹಳ ಚೆನ್ನಾಗಿದೆ. ಅದೆಷ್ಟೋ ಪರ್ಯಾಯದಿ ಜೀವನಷ್ಟವಹುದೋ ಅಷ್ಟಪರ್ಯಾಯದಿನ್ನಷ್ಟವಾಗದು ಇದರಿಂದದೆ ಮಾಡುವುದಿಲ್ಲ ವಿನ್ನೊಂದು ಮಾಡುವುದೆಂಬೇಕಾಂತ ತಾನಿಲ್ಲ. ಅದೆಷ್ಟೋ ಪರ್ಯಾಯದಿಂ ಜೀವನಷ್ಟವುದು ಅದೆಷ್ಟು ಪರ್ಯಾಯದಿಂ ನಷ್ಟವಾಗದು ಇದರಿಂದದೆ ಭೋಗಿಪುದಿಲ್ಲ ಇನ್ನೊಂದು ಭೋಗಿಪುದೆಂಬೇಕಾಂತ ತಾನಿಲ್ಲ. ಯಾವ ಜೀವ ಮಾಡುವನವನು ಭೋಗಿಸುವುದಿಲ್ಲೆಂಬುದಾರ ಸಿದ್ಧಾಂತವಿದೆ. ಅವನು ಅರಹಂತ ಮತಾನುಯಾಯಿಯಲ್ಲ, ಜೀವ ಮಿಥ್ಯಾ ದೃಷ್ಟಿಯಾಗಿಹನು. ಯಾವ ಜೀವನೊಬ್ಬ ಮಾಡುವನಿನ್ನೊಬ್ಬ ಭೋಗಿಸುವನೆಂಬುದಾರ ಸಿದ್ಧಾಂತವಿದೆ. ಅವನು ಅರಹಂತ ಮತಾನುಯಾಯಿಯಲ್ಲ, ಜೀವ ಮಿಥ್ಯಾ ದೃಷ್ಟಿಯಾಗಿಹನು. ನೋಡಿ, ಇವು 4 ಗಾಥೆಗಳನ್ನು ಏನ್ ಮಾಡಿದ್ದಾರೆ ಅಂತಂದ್ರೆ ಕುಂದಾಚಾರ್ಯರು ಹೇಳಿದಾರೆ. ಅನೇಕಾಂತವನ್ನು ಇಲ್ಲಿ ಏನ್ ಮಾಡಬೇಕಾಗಿದೆ ಅಂತಂದ್ರೆ ಪ್ರಕಟಪಡಿಸಬೇಕಾಗಿದೆ, ಕ್ಷಣಿಕವಾದವನ್ನ ದೂರೀಕರಿಸಬೇಕಾಗಿದೆ. ಅದಕ್ಕಿಲ್ಲಿ 345ನೇ ಗಾಥೆಯಲ್ಲಿ ಕುಂದ ಪ್ರಭು ಏನು ಹೇಳುತ್ತಾ ಇದ್ದಾರೆ, 4 ಗಾಥೆಗಳ ಅರ್ಥವನ್ನು ನೋಡೋಣ. 345ನೇ ಗಾಥೆಯ ಅರ್ಥ. ಜಂಹಾ ಜೀವೋ ಕೇಹಿಂಚಿ ಪಜ್ಜೆ ಏಹಿಂ. ಜಂಹಾ ಅಂದ್ರೆ ಏಕೆಂದರೆ, ಜೀವೋ ಅಂದ್ರೆ ಈ ಜೀವನು, ಕೇಹಿಂಚಿ ಪಜ್ಜೆ ಏಹಿಂದು ಎಷ್ಟೋ ಪರ್ಯಾಯಗಳಿಂದ, ವಿನಸ್ಸ ಏ ನಾಶ ಆಗ್ತಾನ. ಯಾಕಂದ್ರೆ ಪರ್ಯಾಯಗಳ ಕ್ಷಣಿಕದವ. ಒಂದು ಪರ್ಯಾಯ ಉತ್ಪನ್ನ ಆಗ್ತದ, ಒಂದು ಪರ್ಯಾಯ ನಾಶ ಆಗ್ತದ. ಉತ್ಪಾದ ಮತ್ತು ವ್ಯಯ ನಡೆದದ್ದೇ ಇದೆ. ಹೀಗಾಗಿ ಎಷ್ಟೋ ಜೀವಿಗಳು ಅಂದ್ರೆ ಈ ಜೀವ ಎಷ್ಟೋ ಪರ್ಯಾಯಗಳಿಂದ ಏನಾಗ್ತಾನಂತಂದ್ರೆ ನಾಶ ಆಗ್ತಾನ. ಮತ್ತು ದು ಕೇಹಿಂಚಿ ಎಷ್ಟೋ ಪರ್ಯಾಯಗಳಿಂದ ನೇವ ನಾಶ ಆಗೋದಿಲ್ಲ. ತಮ್ಮ ಆದ್ದರಿಂದ ಸೋವಾ ಕೂವದಿ ಯಾವನು ಭೋಗಿಸುತ್ತಾನೆ, ಸೋವಾ ಕೂವದಿ ಯಾವನು ಭೋಗಿಸುತ್ತಾನೆ ಅವನೇ ಮಾಡುತ್ತಾನೆ. ಯಾರು ಭೋಗಿಸ್ತಾರಲ್ಲ ಅವರೇ ಮಾಡ್ತಾರ ಅನ್ನೋವ ಅಥವಾ ಇನ್ನೊಬ್ಬನು ಮಾಡುತ್ತಾನೆ ಎಂಬ ಏಕಾಂತವಿಲ್ಲ. ಹಿಂಗೆ ಏಕಾಂತವಾಗಿ ಯಾರು ಭೋಗಿಸ್ತಾರ, ಯಾರು ಮಾಡ್ತಾರ, ಯಾರು ಭೋಗಿಸ್ತಾರ ಅವರೇ ಮಾಡ್ತಾರ, ಅಥವಾ ಯಾರೋ ಮಾಡ್ತಾರ ಇನ್ನೊಬ್ಬ ಭೋಗಿಸ್ತಾನ ಅಥವಾ ಇನ್ನೊಬ್ಬ ಮಾಡ್ತಾನ ಅನ್ನುವಂಥ ಯಾವ ಏಕಾಂತವನ್ನು ಕೂಡ ಇಲ್ಲಿ ಏನ್ ಮಾಡಿಲ್ಲ ಅಂದ್ರೆ ಇಲ್ಲ. ಇಲ್ಲಿ ಶಾದ್ವಾದಿದೆ, ಏಕಾಂತ ಇಲ್ಲವೇ ಇಲ್ಲ. ತಿಳಿತಾ? ಮುಂದೆ ಜಂಹಾ ಜೀವೋ ಕೇಹಿಂಚಿ ಪಜ್ಜೆ ಏಹಿಂದು. ಏಕೆಂದರೆ ಜೀವ ಎಷ್ಟೋ ಪರ್ಯಾಯಗಳಿಂದ ವಿನಸ್ಸಯೇ ನಾಶ ಆಗ್ತಾನ, ಮತ್ತು ಕೇಹಿಂಚ ಎಷ್ಟೋ ಪರ್ಯಾಯಗಳಿಂದ ನೇಮ ನಾಶ ಆಗೋದಿಲ್ಲ. ಆದ್ದರಿಂದ ಸೋವಾ ವೇದದಿ, ಇಲ್ಲಿ ಯಾವನು ಮಾಡುತ್ತಾನೆ ಅವನೇ ಭೋಗಿಸುತ್ತಾನೆ. ಅಲ್ಲಿ ಯಾವನೇ ಭೋಗಿಸುತ್ತಾನೆ ಅವನೇ ಮಾಡುತ್ತಾನೆ ಅಂತ ಬಂದಿತ್ತು ಹಿಂದಿನ ಗಾಥೆಯಲ್ಲಿ. ಇಲ್ಲಿ ಯಾವನು ಭೋಗಿಸುತ್ತಾನೆ ಅಥವಾ ಯಾವನು ಮಾಡುತ್ತಾನೆ ಅವನೇ ಭೋಗಿಸುತ್ತಾನೆ, ಅಥವಾ ಇನ್ನೊಬ್ಬನು ಭೋಗಿಸುತ್ತಾನೆ. ಅಂದ್ರೆ ಕರ್ತಾನೂ ಇಲ್ಲ, ಇಲ್ಲಿ ಭೋಕ್ತಾನೂ ಇಲ್ಲ. ಬರೀ ಕರ್ತಾನೂ ಇಲ್ಲ, ಬರೀ ಭೋಕ್ತಾನೂ ಇಲ್ಲ ಅನ್ನುವಂಥ ಮಾತಿದೆ.
ಎಂಬ ಏಕಾಂತವಿಲ್ಲ. ಇಲ್ಲಿ ಶಾದ್ವಾದ ಏಕಾಂತ ಇಲ್ಲ, ಇದು ಶಾದ್ವಾದ ಇದೆ. ಅದಕ್ಕೆ ಈ ಪ್ರಕಾರದ ಏಕಾಂತ ಇಲ್ಲಿ ನಡೆಯೋದಿಲ್ಲ. ಮುಂದೆ ಯಾವನು ಮಾಡುತ್ತಾನೆ ಜೋನೇವ ಕುಣದಿ. ಒಂದು ಮೇಲೆ ಏನು ಹೇಳಿದ್ರು ಅಂದ್ರೆ ಯಾವ ಭೋಗಿಸ್ತಾನ ಅವ್ ಮಾಡ್ತಾನ, ಇನ್ನೊಬ್ಬ ಮಾಡ್ತಾನ ಅಂದ್ರೆ ಕರ್ತೃತ್ವವನ್ನು ಹೇಳಿದ್ರು. ಇಲ್ಲಿ ಯಾರು ಮಾಡ್ತಾರಲ್ಲ ಅವನೇ ಭೋಗಿಸ್ತಾನ, ಇನ್ನೊಬ್ಬನು ಕೂಡ ಏನ್ ಮಾಡ್ತಾನಂತಂದ್ರೆ ಭೋಗಿಸ್ತಾನ, ಒಬ್ಬ ಮಾಡ್ತಾನ ಇನ್ನೊಬ್ಬ ಭೋಗಿಸ್ತಾನ. ಈ ರೀತಿಯಾಗಿರ್ತಕ್ಕಂಥ ಏನು ಹೇಳಿಕೆಗಳು ಬರ್ತಾವಲ್ಲ ಅವೆಲ್ಲವೂ ಕೂಡ ಏನದಾವಂದ್ರೆ ಮಿಥ್ಯ ಇದಾವ. ಮುಂದೆ 3ನೇ ಗಾಥೆಯಲ್ಲಿ ಅಂದ್ರೆ 347ನೇ ಗಾಥೆಯಲ್ಲಿ ಏನ್ ಹೇಳ್ತಾರೆ ನೋಡಿ. ಜೋಚೇವ ಕುಣದಿ, ಯಾವನು ಮಾಡುತ್ತಾನೆ ಸೋ ಚಿಯನ ವೇದಯೇ, ಅವನು ಭೋಗಿಸುವುದಿಲ್ಲ. ಏಸ ಜಸ್ಸ ಸಿದ್ಧಂತು, ಹೀಗೆ ಯಾವ ಸಿದ್ಧಾಂತವಿದೆ ಆ ಜೀವನು ಮಿಥ್ಯಾದೃಷ್ಟಿಯು ಅರ್ಹಂತರ ಮತವನ್ನು ಮನ್ನಿಸದವನು ಎಂದು ತಿಳಿಯಬೇಕು. ಯಾರೋ ಮಾಡ್ತಾರ, ಯಾವನು ಮಾಡ್ತಾನ ಅವನೇ ಭೋಗಿಸೋದಿಲ್ಲ, ಬೇರೆ ಯಾರೋ ಭೋಗಿಸ್ತಾರ. ಈ ಪ್ರಕಾರ ಯಾರ್ದು ಸಿದ್ಧಾಂತದಲ್ಲ ಅವನು ಮಿಥ್ಯಾದೃಷ್ಟಿದನ, ಅವ ಅರ್ಹಂತರ ಮತವನ್ನು ಏನ್ ಮಾಡೋದಿಲ್ಲ ಅಂದ್ರೆ ಮನ್ನಿಸೋದಿಲ್ಲ. ಈ ಪ್ರಕಾರದ ತಿಳ್ಕೊಳ್ಬೇಕು. ಇನ್ನು 348ನೇ ಗಾಥೆಯೊಳಗೆ ಏನ್ ಹೇಳ್ತಾರಂತಂದ್ರ, ಒಬ್ಬನು ಮಾಡುತ್ತಾನೆ ಮತ್ತು ಇನ್ನೊಬ್ಬನು ಭೋಗಿಸುತ್ತಾನೆ. ಅನ್ನೋ ಕರೆದಿ ಅನ್ನೋ ಪರಿಭುಂಜದಿ, ಒಬ್ಬ ಯಾವ ಮಾಡ್ತಾನ ಮತ್ತು ಇನ್ನೊಬ್ಬ ಭೋಗಿಸ್ತಾನ. ಏಸ ಜಸ್ಸ ಸಿದ್ಧಂತೋ ಸೋ ಜೀವೋ, ಯಾರ್ದು ಈ ಪ್ರಕಾರವಾದಂಥ ಸಿದ್ಧಾಂತ ಇದೆ ಆ ಜೀವ ಮಿಥ್ಯಾದಿಟ್ಟಿ, ಅವನು ಮಿಥ್ಯಾದೃಷ್ಟಿ ಇದ್ದಾನ. ಅನಾರಿಹದೋ, ಅರ್ಹಂತರ ಮತವನ್ನು ಮನ್ನಿಸದ ಅಜೈನನು ನಾದವ್ವೋ ಅಂಥೇಳಿ ತಿಳ್ಕೊಳ್ಬೇಕು. ಅರಿಹಂತರ ಮತವನ್ನ ಮನ್ನಿಸದೇ ಇರತಕ್ಕಂಥ ಮಿಥ್ಯಾದೃಷ್ಟಿ ಇದ್ದಾನ. ಮಿಥ್ಯಾದೃಷ್ಟಿ ಅರಿಹಂತರ ಮತವನ್ನು ಮನ್ನಿಸೋದನ್ನೇ ಇಲ್ಲ. ಯಾರು ಮಾಡ್ತಾರ ಅವ್ರು ಭೋಗಿಸೋದಿಲ್ಲ, ಯಾರು ಭೋಗಿಸ್ತಾರಲ್ಲ ಅವ್ರು ಮಾಡೋದಿಲ್ಲ ಅಂದಂಗ ಆಗ್ತದ. ಅದಕ್ಕೆ ಈ ಪ್ರಕಾರದ ಏಕಾಂತಿ ಯಾರಿದ್ದಾರಲ್ಲ ಅವ್ರು ಏನಿದ್ದಾರೆ ಅಂತಂದ್ರೆ ಮಿಥ್ಯಾದೃಷ್ಟಿ ಇದ್ದಾರೆ. ಅರಿಹಂತರ ಮತವನ್ನು ಅವ್ರು ಏನ್ ಮಾಡೋದಿಲ್ಲ ಅಂದ್ರೆ ಮನ್ನಿಸೋದಿಲ್ಲ. ನಾವು ಕೆಲಸ ಮಾಡೋದು, ಫಲ ಇನ್ನೊಬ್ರು ತಗೊಳ್ಳೋದು. ನಾನು ವಿಷ ಕುಡದೆ ಅಂದ್ರೆ ಇನ್ನೊಬ್ಬ ಮರಣ ಆಗ್ತಾನೇನು? ಆಗೋದಿಲ್ಲ. ಆ ರೀತಿ ವಿಪರೀತ ಮಾನ್ಯತೆ ಇದೆ. ನಾವು ಮಾಡುವಂತ ಕೆಲಸಕ್ಕೆ ಬೇರೆಯವ್ರು ಯಾಕೆ ಫಲ ಕೊಡ್ಬೇಕು? ನಮ್ಮ ಕರ್ಮನೇ ನಮಗೆ ಫಲ ಕೊಡ್ತದೆ. ಅದನ್ನು ಮನ್ನಿಸದೆ ಏನೋ ಒಂದು ಏಕಾಂತದ ಮಾನ್ಯತೆಯನ್ನು ಇಟ್ಟುಕೊಂಡ ವಿಪರೀತವಾದ ಮಾನ್ಯತೆಯನ್ನು ಮಾಡಿಸ್ತಾರಲ್ಲ ಅವರೆಲ್ಲ ಏನಿದ್ದಾರೆ ಮಿಥ್ಯಾದೃಷ್ಟಿಗಳದರ. ತಿಳಿತಾ? ಈ ಪ್ರಕಾರವಾಗಿ ಇಲ್ಲಿ 4 ಗಾಥೆಗಳಲ್ಲಿ ಏನ್ ಮಾಡಿದ್ರು ಅಂದ್ರೆ ಅನೇಕಾಂತನ ನಿಜವಾಗಿರುವಂಥದ್ದು ಅನ್ನೋದನ್ನು ಸಿದ್ಧ ಮಾಡಿದ್ರು. ಈ 4 ಗಾಥೆಗಳನ್ನು ನಾವು ನೋಡಿದ್ವಿ. ಈ 4 ಗಾಥೆಗಳಲ್ಲಿ ಏನ್ ಹೇಳಿದ್ರಲ್ಲ ಏಕಾಂತದ ನಿಷೇಧವನ್ನ ಮಾಡಿದ್ರು. ಯಾಕಂದ್ರೆ ನಮ್ಮ ಜಿನೇಂದ್ರ ಪ್ರಭುಗಳ ವಾಣಿ ಹೆಂಗದ ಅಂತಂದ್ರೆ ವಸ್ತು ಸ್ವಭಾವ ದ್ರವ್ಯ ಪರ್ಯಾಯ ಸ್ವರೂಪ ಇದೆ. ವಸ್ತು ದ್ರವ್ಯ ಮತ್ತು ಪರ್ಯಾಯ ಸ್ವರೂಪದಿಂದ ಹೇಳಲಾಗಿದೆ. ಆದ್ದರಿಂದ ಪರ್ಯಾಯದ ಅಪೇಕ್ಷೆಯಿಂದ ನೋಡಿತ್ತು ಅಂದ್ರೆ ವಸ್ತು ಕ್ಷಣಿಕಿದೆ, ದ್ರವ್ಯದ ಅಪೇಕ್ಷೆಯಿಂದ ನೋಡಿದೀವಿ ಅಂತಂದ್ರೆ ವಸ್ತು ನಿಂತಿದೆ. ಶಾದ್ವಾದದಿಂದ ಇಂಥ ಅನೇಕಾಂತ ಏನಾಗ್ತದಂದ್ರೆ ಸಿದ್ಧ ಆಗ್ತದೆ. ಜೀವ ಒಂದು ವಸ್ತು ಆಗಿರೋದ್ರಿಂದ ಅದು ದ್ರವ್ಯ ಮತ್ತು ಪರ್ಯಾಯ ಸ್ವರೂಪನೇ ಇರ್ತದೆ. ಆದ್ದರಿಂದ ಪರ್ಯಾಯ ದೃಷ್ಟಿಯಿಂದ ನಾವು ನೋಡಿದ್ವಿ ಅಂದ್ರೆ ಒಂದು ಪರ್ಯಾಯ ಕಾರ್ಯವನ್ನ ಮಾಡ್ತದ, ಇನ್ನೊಂದು ಪರ್ಯಾಯ ಭೋಗಿಸ್ತದ. ಹೀಗೆಂದರೆ ಅಂದ್ರೆ ಯಾವ ರೀತಿ ಮನುಷ್ಯ ಪರ್ಯಾಯ ಶುಭಾಶುಭ ಕರ್ಮಗಳನ್ನ ಮಾಡಿದ್ರೆ ಅದರ ಫಲಗಳನ್ನ ದೇವ ಪರ್ಯಾಯ ಏನ್ ಮಾಡ್ತಂದ್ರೆ ಭೋಗಿಸ್ತದ. ಒಂದು ವೇಳೆ ದ್ರವ್ಯ ದೃಷ್ಟಿಯಿಂದ ನೋಡಿದ್ವಿ ಅಂತಂದ್ರೆ ಯಾರು ಮಾಡಿರ್ತಾರಲ್ಲ ಅವನೇ ಭೋಗಿಸ್ತಾನ. 2 ಪ್ರಸಂಗಗಳಿದ್ದಾವ ನೋಡಿ. ಮನುಷ್ಯ ಪರ್ಯಾಯದೊಳಗೆ ನಾವು ಶುಭ ಕಾರ್ಯಗಳನ್ನ ಮಾಡಿದ್ವಿ, ಇದರ ಫಲ ಎಲ್ಲಿ ಸಿಗ್ತದ? ದೇವ ಪರ್ಯಾಯದೊಳಗೆ ಸಿಗ್ತದ. ಹಿಂಗಾಗಿ ಮನುಷ್ಯ ಪರ್ಯಾಯದೊಳಗೆ ಒಂದು ಪರ್ಯಾಯದೊಳಗೆ ಮಾಡೋದ, ಇನ್ನೊಂದು ಪರ್ಯಾಯದೊಳಗೆ ಅದನ್ನು ಭೋಗಿಸೋದ. ಇದು ಪರ್ಯಾಯ ದೃಷ್ಟಿಯಿಂದ. ಒಂದು ವೇಳೆ ನಿಶ್ಚಯ ದೃಷ್ಟಿಯಿಂದ ನೋಡಿದ್ವಿ ಅಂದ್ರೆ ಮನುಷ್ಯ ಪರ್ಯಾಯದೊಳಗೆ ಯಾರ ಭಾವನೆಗಳನ್ನ ಮಾಡಿದ್ರಲ್ಲ ಆ ಶುಭ ಭಾವನೆಗಳನ್ನ ಅದರ ಫಲಗಳನ್ನ ದೇವ ಪರ್ಯಾಯದಾಗ ಅವನೇ ಭೋಗಿಸಿದ, ಬೇರೆದವ್ರು ಯಾರಿಲ್ಲ. ಅದಕ್ಕೆ ನಾವು ಮಾಡಿದ್ದನ್ನ ನಾವೇ ಅನುಭವಿಸ್ಬೇಕಾಗ್ತದ. ನಮ್ಮ ಕರ್ತ ನಾವೇ ಇದ್ದೇವೆ, ನಮ್ಮ ಭಕ್ತ ನಾವೇ ಇದ್ದೇವೆ. ಅದಕ್ಕೆ ಈ ಪ್ರಕಾರ ಅನೇಕಾಂತ ದೃಷ್ಟಿಯಿಂದ ನಾವು ಏನ್ ಮಾಡ್ಕೊಳ್ಬೇಕು ಅಂತಂದ್ರೆ ಇದನ್ನು ತಿಳ್ಕೊಂಡ್ವಿ ಅಂತಂದ್ರೆ ಆ ಸಹಜವಾಗಿರತಕ್ಕಂಥ ಈ ಒಂದು ಸುಂದರವಾಗಿರತಕ್ಕಂಥ ಒಂದು ವಿಷಯ ನಮಗೆ ಏನಾಗ್ತಂದ್ರೆ ಗೊತ್ತಾಗ್ತದೆ. ಜೀವದ್ರವ್ಯ ಶುಭಾಶುಭ ಕರ್ಮಗಳನ್ನು ಮಾಡಿದ ಅದೇ ಜೀವದ್ರವ್ಯ ದೇವ ಪರ್ಯಾಯಗಳಲ್ಲಿ ತಾ ಮಾಡಲಾಗಿರ್ತಕ್ಕಂಥ ಕರ್ಮದ ಫಲವನ್ನು ಏನ್ ಮಾಡ್ತಾನಂತಂದ್ರೆ ಭೋಗಿಸಿದ. ಇಷ್ಟೇ ಇದೆ, ಬಹಳ ಸಹಜವಾಗಿರತಕ್ಕಂಥದ್ದಿದೆ. ಹಿಂಗ ವಸ್ತು ಸ್ವರೂಪದ ಅನೇಕಾಂತ ರೂಪವಾಗಿ ಸಿದ್ಧ ಆದ್ರೂ ಕೂಡ ಯಾವ ಜೀವ ಈ ನಯಗಳನ್ನ ತಿಳ್ಕೊಳ್ಳಲಾರದೆ ಶುದ್ಧ ನಯದ ಲೋಭದಿಂದ ವಸ್ತುವಿನ ಒಂದು ಅಂಶವನ್ನ ಅಂದ್ರೆ ವರ್ತಮಾನ ಕಾಲದೊಳಗೆ ವರ್ತಿಸ್ತಕ್ಕಂಥ ಪರ್ಯಾಯವನ್ನ ಏನ್ ಮಾಡ್ತಾನಂತಂದ್ರ
ವಸ್ತು ಅಂತ ಹೇಳಿ ತಿಳ್ಕೊಂಡ, ರುಜುಸೂತ್ರನಯದ ವಿಷಯದ ಏಕಾಂತವನ್ನ ಕೈಕೊಂಡ, ಯಾರು ಮಾಡ್ತಾರ ಅವನು ಭೋಗಿಸೋದಿಲ್ಲ, ಇನ್ನೊಬ್ಬನೇ ಭೋಗಿಸ್ತಾನ, ಮತ್ತೆ ಯಾವ ಭೋಗಿಸ್ತಾನ ಅವನೇ ಮಾಡೋದಿಲ್ಲ, ಇನ್ನೊಬ್ಬನೇ ಮಾಡ್ತಾನ ಅನ್ನುವಂಥ ಮಾನ್ಯತೆಯನ್ನು ಇಟ್ಕೊಂಡಿದ್ದಾನಲ್ಲ, ಅವನು ಮಿಥ್ಯಾದೃಷ್ಟಿ ಇದ್ದಾನ. ಅರ್ಹಂತರ ಮತದೊಳಗ ಈ ಪ್ರಕಾರದ ಒಂದು ಮಾನ್ಯತೆ ನಡೆಯೋದಿಲ್ಲ. ಹೀಗಾಗಿ ಅರಿಹಂತರ ಮತದವನು ಅವನಲ್ಲ. ಯಾಕಂದ್ರೆ ಪರ್ಯಾಯ ಕ್ಷಣಿಕಿದ್ರೂ ಕೂಡ ದ್ರವ್ಯ ರೂಪದ ಚೈತನ್ಯ ಚಮತ್ಕಾರವಂತೂ ನಿತ್ಯದ ಅನುಭವ ಗೋಚರ ಇದ್ದಾನ ಅನ್ನುವಂಥ ಒಂದು ವ್ಯವಸ್ಥೆಯನ್ನು ನಾವು ನೋಡ್ಕೊಳ್ಬೇಕು. ಯಾವ ರೀತಿ ಬಾಲ್ಯಾವಸ್ಥೆಯಲ್ಲಿ ಯಾರು ಇದ್ರಲ್ಲ ಅವನೇ ಈಗೇನಿದ್ದಾನ ಅಂತಂದ್ರೆ ತಾರುಣ್ಯಾವಸ್ಥೆಯಲ್ಲಿ ಕೂಡ ಇದ್ದಾನ, ಅವನೇ ವೃದ್ಧಾವಸ್ಥೆಯಲ್ಲಿ ಕೂಡ ಇದ್ದಾನ. ಈ ಪ್ರಕಾರ ಪ್ರತ್ಯಭಿಜ್ಞಾನದಿಂದ ಸಹಜವಾಗಿ ಏನಾಗ್ತಾ ಇದೆ ಅಂತಂದ್ರೆ ತಿಳಿದು ಬರ್ತಿದೆ. ಹೀಗೆ ಯಾವುದು ಕಥಂಚಿತ್ ನಿತ್ಯ ರೂಪದಿಂದ ಅನುಭವ ಗೋಚರ ಇದೆ, ಸ್ವಸಂವೇದನದಲ್ಲಿ ಬರ್ತದೆ, ಮತ್ತು ಯಾವುದನ್ನು ಜಿನವಾಣಿ ಹೇಗೆ ಹೇಳಿದೆಯಲ್ಲ ಅದನ್ನ ಯಾರು ನಂಬೋದಿಲ್ಲ, ಅವು ಮಿಥ್ಯಾದೃಷ್ಟಿ ಅಂತ ಏನ್ ಮಾಡಬೇಕು ಅಂತಂದ್ರೆ ನಾವು ತಿಳ್ಕೊಳ್ಬೇಕು. ಈ ಪ್ರಕಾರ ಈ 4 ಗಾಥೆಗಳಲ್ಲಿ ಏಕಾಂತವನ್ನ ನಿಷೇಧ ಮಾಡಿ ಅನೇಕಾಂತದ ಪ್ರರೂಪಣೆಯನ್ನು ಏನ್ ಮಾಡಿದ್ದಾರೆ ಅಂತಂದ್ರೆ ಆಚಾರ್ಯವರ್ಯರು ಮಾಡಿದ್ದಾರೆ. ಈಗ ಮುಂದಿನ ಒಂದು ಗಾಥೆಗಳನ್ನ ನಾವೇನ್ ಮಾಡೋಣ ಅಂತಂದ್ರೆ ನೋಡೋಣ. 349ರಿಂದ 355ನೇ ಗಾಥೆಯವರೆಗೆ ಸುಮಾರು 7 ಗಾಥೆಗಳನ್ನ ನಾವೇನ್ ನೋಡೋದಿದೆ. ಹೇಗೆ ವ್ಯವಹಾರದ ದೃಷ್ಟಿಯಿಂದ ಭಿನ್ನ ದ್ರವ್ಯಗಳಲ್ಲಿ ಕರ್ತೃತ್ವ ಮತ್ತು ಕರ್ಮತ್ವಗಳನ್ನು ಮನ್ನಿಸಲಾಗ್ತದಲ್ಲ, ನಿಶ್ಚಯದ ದೃಷ್ಟಿಯಿಂದಂತೂ ಕರ್ತೃತ್ವ ಮತ್ತು ಕರ್ಮತ್ವಗಳು ಒಂದೇ ದ್ರವ್ಯದೊಳಗೆ ಸಂಭವಿಸ್ತವ ಅನ್ನುವಂಥ ಮಾತನ್ನ ನಾವು ಮುಂದೆ ಬರತಕ್ಕಂತಹ ಗಾಥೆಗಳನ್ನು ಏನ್ ನೋಡೋದಿದೆ. 349ರಿಂದ 355ನೇ ಗಾಥೆಯವರೆಗೆ ಕಂಟಿನ್ಯೂ ಆಗಿ ನಾವೇನ್ ಮಾಡೋದಿದೆ ಅಂದ್ರೆ ಗಾಥೆ ಪಾಠ ಮಾಡೋದಿದೆ. ಆಮೇಲೆ ಅವುಗಳ ಕನ್ನಡ ಅನುವಾದವನ್ನು ನೋಡೋದಿದೆ. ಆಮೇಲೆ ಅವುಗಳ ಅರ್ಥವನ್ನ ಒಂದೊಂದಾಗಿ ನಾವೇನ್ ಮಾಡೋದಿದೆ. ನೋಡಿ, 349ನೇ ಗಾಥೆಯಿಂದ 355ನೇ ಗಾಥೆ. ಜಹಸಿಪ್ಪಿಯೋದು ಕಮ್ಮಂ ಕೂವದಿನಯ ಸೋದು ತಮ್ಮವೋ ಹೋದಿ ತಹ ಜೀವೋವಿಯ ಕಮ್ಮಂ ಕೂವದಿನಯ ತಮ್ಮವೋ ಹೋದಿ ಜಹಸಿಪ್ಪಿಯೋದು ಕರನೇಹಿಂ ಕೂವದಿನ ಸೋದು ತಮ್ಮವೋ ಹೋದಿ ತಹ ಜೀವೋ ಕರನೇಹಿಂ ಕೂವದಿನಯ ತಮ್ಮವೋ ಹೋದಿ ಜಹಸಿಪ್ಪಿಯೋದು ಕರನಾನಿ ಗಿನ್ನದಿನ ಸೋದು ತಮ್ಮವೋ ಹೋದಿ ತಹ ಜೀವೋ ಕರನಾನಿದು ಗಿನ್ನದಿನಯ ತಮ್ಮವೋ ಹೋದಿ ಜಹಸಿಪ್ಪಿದು ಕಮ್ಮ ಫಲಂ ಭುಂಜದಿನಯ ಸೋದು ತಮ್ಮವೋ ಹೋದಿ ತಹ ಜೀವೋ ಕಮ್ಮ ಫಲಂ ಭುಂಜದಿನಯ ತಮ್ಮವೋ ಹೋದಿ ಏವಂ ವ್ಯವಹಾರಸ್ಸದು ವತ್ತವ್ವಂ ದರಿಸನಂ ಸಮಾಸೇನ ಸುನು ನಿಶ್ಚಯಸ್ಸ ವಯನಂ ಪರಿಣಾಮಕದಂ ತುಜಂ ಹೋದಿ ಜಹಸಿಪ್ಪಿಯೋದೋಚೆಟ್ಟಂ ಕೂವದಿಹವದಿಯತಃ ಅನನ್ನೋಸೆ ತಹ ಜೀವೋ ವಿಯಕಮ್ಮಂ ಕೂವದಿಹವದೀಯ ಅನನ್ನೋಸೆ ಜಹಚೆಟ್ಟಂ ಕೂವಂತೋ ದೂಸಿಪ್ಪಿವೋ ನಿಚ್ಚ ದುಃಖಿವೋ ಹೋದಿ ತತ್ತೋಸಿಯಾ ಅನನ್ನೋ ತಹ ಚೆಟ್ಟಂತೋ ದುಹಿ ಜೀವೋ. ಕನ್ನಡದಲ್ಲಿ ನೋಡಿ. ಹೇಗೆ ಶಿಲ್ಪಿ ಕರ್ಮಗಳ ಮಾಡುವನಾದರದರೊಳು ನಾಗನು ಹಾಗೆ ಜೀವ ಕರ್ಮಗಳ ಮಾಡುವನಾದರದರೊಳು ತನ್ಮಯನಾಗನು. ಹೇಗೆ ಶಿಲ್ಪಿ ಕರಣಗಳಿಂದ ಮಾಡುವನಾದರದರೊಳು ತನ್ಮಯನಾಗನು ಹಾಗೆ ಜೀವ ಕರಣಗಳಿಂದ ಮಾಡುವನಾದರದರೊಳು ತನ್ಮಯನಾಗನು. ಹೇಗೆ ಶಿಲ್ಪಿ ಕರಣವ ಸ್ವೀಕರಿಪನದರದರೊಳು ತನ್ಮಯನಾಗನು ಹಾಗೆ ಜೀವ ಕರಣವ ಸ್ವೀಕರಿಪನಾದರದರೊಳು ತನ್ಮಯನಾಗನು.
ಹೇಗೆ ಶಿಲ್ಪಿ ಕರ್ಮ ಫಲವ ಭೋಗಿಸುವನದರೊಳು ತನ್ಮಯನಾಗನು, ಹಾಗೆ ಜೀವ ಕರ್ಮ ಫಲವ ಭೋಗಿಸುವನಾದರದರೊಳು ತನ್ಮಯನಾಗನು. ಈ ರೀತಿ ವ್ಯವಹಾರದ ಅಭಿಪ್ರಾಯವ ಸಂಕ್ಷೇಪದಿಂ ಪೇಳುವುದು ಯೋಗ್ಯವಿದೆ. ಪರಿಣಾಮ ವಿಷಯವಾಗಿರುವ ನಿಶ್ಚಯದ ವಚನವನಿನ್ನು ಕೇಳುವುದು. ಹೇಗೆ ಶಿಲ್ಪಿ ಚೇಷ್ಟಾರೂಪ ಕರ್ಮ ಅನ್ಯನಾಗಿಹನು, ಹಾಗೆ ಜೀವ ಚೇಷ್ಟಾರೂಪ ಕರ್ಮ ಮಾಡಿದರದರಿಂದ ಅವನನ್ಯವಾಗಿಹನು. ಹೇಗೆ ಶಿಲ್ಪಿ ಚೇಷ್ಟಾರೂಪ ಕರ್ಮ ಮಾಡಿ ನಿತ್ಯ ದುಃಖಿ ದುಃಖದಿಂದನನ್ಯನಿಹನು, ಹಾಗೆ ಚೇಷ್ಟಾರೂಪ ಕರ್ಮ ಮಾಡುವುದರಿಂದ ಜೀವನು ದುಃಖಿಯಾಗುವನು. ತಿಳಿತಾ? ಈ ರೀತಿ 355ನೇ ಗಾಥೆವರೆಗೆ ನಾವೇನ್ ಮಾಡ್ಕೊಂಡಿದ್ದೀವಿ ಅಂದ್ರೆ ನೋಡಿದ್ದೇವೆ. 349ರಿಂದ 355 ಗಾಥೆಗಳು. ಹಾಗಾದ್ರೆ ಈ ಗಾಥೆಗಳಲ್ಲಿ ಏನೇನು ಹೇಳಿದಾರ? ಬಹಳ ಸುಂದರವಾಗಿರತಕ್ಕಂಥ ವಿಷಯ. ಒಂದೇ ವಿಷಯವನ್ನ ಸ್ವಲ್ಪ ಚೇಂಜ್ ಮಾಡ್ಕೊಂತ ಏನ್ ಮಾಡಿದಾರೆ ಅಂತಂದ್ರೆ ಪ್ರತಿಪಾದನೆ ಮಾಡಿದ್ದಾರೆ. ಅದನ್ನ ನಾವು ಏನ್ ಮಾಡೋದಿದೆ ಅಂದ್ರೆ ನೋಡೋದಿದೆ. ನೋಡಿ, ಯಾವ ಪ್ರಕಾರ ಶಿಲ್ಪಿ ಜಹ ಸಿಪ್ಪಿಯೋದು. ಯಾವ ಪ್ರಕಾರ ಶಿಲ್ಪಿ ಅಂದ್ರೆ ಇಲ್ಲಿ ಅಕ್ಕಸಾಲಿಗ ಮೊದಲಾದ ಕಲೆಗಾರರು. ಕಮ್ಮಂ ಅಂದ್ರ ಕಟಕ ಕುಂಡಲ ಮೊದಲಾದ ಕಾರ್ಯವನ್ನ ಕೂವದಿ ಮಾಡುತ್ತಾನೆ. ಸೋದು, ಆದರೆ ಅವನು ತಮ್ಮವೋ ನ ಯ ಹೋದಿ, ಆದ್ರೆ ಅವೆಲ್ಲ ಮಾಡುವಾಗ ತನ್ಮಯ ಆಗೋದಿಲ್ಲ, ಕುಂಡಲಾದಿಗಳ ಮಯ ಆಗೋದಿಲ್ಲ. ಆಭೂಷಣಗಳನ್ನ ಮಾಡ್ತಾ ಇದ್ದಾನ, ಆದ್ರೆ ಆಭೂಷಣಗಳ ಮಯ ಆಗೋದಿಲ್ಲ, ಅವನು ಮಾಡ್ತಾನ. ಅದೇ ಪ್ರಕಾರ ಜೀವನು ಕೂಡ ಪುಣ್ಯ ಪಾಪ ಮೊದಲಾದ ಪುದ್ಗಲ ಕರ್ಮಗಳನ್ನ ಮಾಡ್ತಾನ, ಕೂವದಿ ಮಾಡ್ತಾನ. ನಯತಮ್ಮವೋ ಹೋದಿ, ಆದರೆ ತನ್ಮಯನಾಗೋದಿಲ್ಲ, ಪುದ್ಗಲ ಕರ್ಮ ಮಯ ಆಗೋದಿಲ್ಲ. ಜಹ ಯಾವ ಪ್ರಕಾರ ಸಿಪ್ಪಿಯೋದು ಅಂದ್ರೆ ಶಿಲ್ಪಿ ಕರ್ಣೇಹಿಂ ಸುತ್ತಿಗೆ ಮೊದಲಾದ ಸಾಧನಗಳಿಂದ ಕಾರ್ಯವನ್ನ ಮಾಡ್ತಾನ. ಸೋದು, ಆದರ ಅವನು ತಮ್ಮವನ ಹೋದಿ ಆ ಸುತ್ತಿಗೆ ಮೊದಲಾದ ಸಾಧನಗಳ ಮಯ ಆಗುವುದಿಲ್ಲ. ಅದೇ ಪ್ರಕಾರ ಜೀವ ಮನವಚನಕಾಯ ರೂಪವಾದಂಥ ಸಾಧನಗಳಿಂದ ಕರ್ಮವನ್ನ ಮಾಡ್ತಾನ, ಆದರೆ ತನ್ಮಯ ಮನವಚನಕಾಯ ರೂಪವಾದ ಸಾಧನಗಳ ಮಯ ಈ ಜೀವ ಆಗೋದಿಲ್ಲ. ಮನರೂಪ ಆಗೋದಿಲ್ಲ, ವಚನ ರೂಪ ಆಗೋದಿಲ್ಲ, ಕಾಯ ರೂಪ ಆಗೋದಿಲ್ಲ, ಜೀವ ರೂಪನೇ ಉಳಿತಾನ. ಇವು ಕರ್ಣಗಳು ತಮ್ಮ ರೂಪದಿಂದನೇ ಇರ್ತಾವ. ಯಾವ ಪ್ರಕಾರ ಒಬ್ಬ ಶಿಲ್ಪಿ ಸಾಧನಗಳನ್ನ ಗ್ರಹಣ ಮಾಡ್ತಾನ, ಆದರೆ ಅವನು ತನ್ಮಯ ಆಗೋದಿಲ್ಲ, ಸಾಧನಗಳ ಮಯ ಆಗೋದಿಲ್ಲ. ಅದೇ ಪ್ರಕಾರ ಈ ಜೀವ ಕರ್ಣಗಳನ್ನ ಗ್ರಹಣ ಮಾಡ್ತಾನ, ಆದರೆ ತನ್ಮಯ ಆಗೋದಿಲ್ಲ, ಕರ್ಣಮಯ ಆಗೋದಿಲ್ಲ. ಯಾವ ಪ್ರಕಾರ ಶಿಲ್ಪಿ ಅನೇಕ ಆಭೂಷಣಗಳನ್ನ ಮಾಡ್ತಾ ಇದ್ದಾನ, ಕರ್ಣ ಕುಂಡಲಾದಿಗಳನ್ನ ಮಾಡ್ತಾ ಇದ್ದಾನ, ಆ ಕುಂಡಲ ಮೊದಲಾದ ಕರ್ಮ ಫಲವನ್ನ ತಿಂಡಿ ಪದಾರ್ಥಗಳನ್ನ ಭೋಗಿಸ್ತಾನ. ಶಿಲ್ಪಿ ಭೋಗಿಸ್ತಾ ಇದ್ದಾನ ಅಂದ್ರೆ ತಿಂಡಿ ಪದಾರ್ಥಗಳನ್ನು ಭೋಗಿಸ್ತಾನ, ಆದರೆ ಅವನು ತನ್ಮಯ ಆಗೋದಿಲ್ಲ, ತಿಂಡಿ ಮತ್ತು ಪದಾರ್ಥಗಳ ಮಯ ಆಗೋದಿಲ್ಲ. ಅದೇ ಪ್ರಕಾರ ಜೀವ ಪುಣ್ಯ ಪಾಪ ಮೊದಲಾದ ಪುದ್ಗಲ ಕರ್ಮಗಳನ್ನು ಮಾಡ್ತಾ ಇದ್ದಾನ ಅಂದ್ರೆ ಪುದ್ಗಲ ಪರಿಣಾಮ ರೂಪವಾದಂಥ ಸುಖ ದುಃಖಾದಿಗಳನ್ನ ಅನುಭವಿಸ್ತಾನ. ನ ಯ ತಮ್ಮಯೋ ಹೋದಿ, ಆದರೆ ತನ್ಮಯ ಅಂದ್ರೆ ಪುದ್ಗಲ ಪರಿಣಾಮ ರೂಪವಾದಂಥ ಸುಖ ದುಃಖಾದಿಗಳ ಮಯ ಆಗೋದಿಲ್ಲ. ತಿಳಿತಾ? ಈ ಪ್ರಕಾರವಾಗಿ ಅಂತೂ ವ್ಯವಹಾರದ ಮತ ಸಂಕ್ಷೇಪದಿಂದ ಹೇಳಲಿಕ್ಕೆ ಯೋಗ್ಯದೆ. ಇದು ವ್ಯವಹಾರ ಇದೆ. ಈ ಪ್ರಕಾರದ ವ್ಯವಹಾರ ಏವಂದು ವ್ಯವಹಾರಸ್ಸ ದರ್ಶನಂ ಸಮಾಸೇನ. ಈ ಪ್ರಕಾರವಾಗಿ ಅಂತೂ ವ್ಯವಹಾರದ ಮತ ಏನಿದೆ ಅಂದ್ರೆ ಸಂಕ್ಷೇಪದಿಂದ ವಕ್ತವ್ಯಂ ಹೇಳಲಿಕ್ಕೆ ಯೋಗ್ಯದೆ, ವಕ್ತವ್ಯ ಮಾಡಲಿಕ್ಕೆ ಯೋಗ್ಯದೆ. ನಿಶ್ಚಯಸ್ಸ ವಯನಂ. ಈಗ ನಿಶ್ಚಯ ವಚನವನ್ನು ಕೂಡ ಏನ್ ಮಾಡ್ತಾರಂತಂದ್ರೆ ಕೇಳ್ರಿ. ಅವ್ರು ನಿಶ್ಚಯ ನಯವನ್ನ ಹೇಳ್ತಾರ, ನಿಶ್ಚಯ ನಯವನ್ನ ಏನ್ ಮಾಡ್ಕೊಡ್ರಿ ಅಂತಂದ್ರೆ ಕೇಳ್ರಿ. ಈ ವ್ಯವಹಾರ ಆಯ್ತಿದಲ್ಲ, ಇನ್ ನಿಶ್ಚಯವನ್ನ ಕೇಳ್ರಿ. ಯಾಕಂದ್ರೆ ಅದು ತಮ್ಮ ಪರಿಣಾಮದ ವಿಷಯವಿದೆ. ನಿಶ್ಚಯ ನಯವನ್ನು ನಾವೇನ್ ಮಾಡಬೇಕು ಅಂದ್ರೆ ಕೇಳಲೇಬೇಕು. ಕಾರಣ ಏನು ಅಂದ್ರೆ ಅದು ನಮ್ಮ ಪರಿಣಾಮಮಯ ಇದೆಯಲ್ಲ, ಅದನ್ನು ಕೇಳಲೇಬೇಕು. ಕೇಳ್ರಿ. ವ್ಯವಹಾರ ಹೇಳಿದ್ರು ಇನ್ ನಿಶ್ಚಯವನ್ನ ಹೇಳ್ತಾರೆ. ನೋಡಿ ಎಷ್ಟು ಚೆನ್ನಾಗಿದೆ.
ಜಹಸಿಪ್ಪಿಯೋದು ಚೆಟ್ಟಂ ಕೂವದಿ. ಯಾವ ಪ್ರಕಾರ ಶಿಲ್ಪಿ ಚೇಷ್ಟಾರೂಪದ ಕರ್ಮವನ್ನ, ತನ್ನ ಪರಿಣಾಮ ರೂಪದ ಕರ್ಮವನ್ನ ಮಾಡ್ತಾನ. ಹೌದಾ, ಶಿಲ್ಪಿ ಅಂತೂ ತನ್ನ ಪರಿಣಾಮಗಳನ್ನು ಮಾಡ್ತಾ ಇದ್ದಾನೆ, ಆ ಪ್ರಕಾರ ಮಾಡ್ತಾನ. ಮಾಡಿದ ನಂತರ ತಹಾಯ ಮತ್ತು ಸೇ ಅನನ್ನೋಹವದಿ, ಅದರಿಂದ ಅವೇನಿಲ್ಲ ಅಂದ್ರೆ ಭಿನ್ನಿಲ್ಲ. ಅನನ್ನೋ ಅನ್ಯ ಇಲ್ಲ, ಅದರಿಂದ ಭಿನ್ನಿಲ್ಲ. ಚೇಷ್ಟಾರೂಪವಾದ ಕರ್ಮವನ್ನ ಅಂದ್ರೆ ತನ್ನ ಪರಿಣಾಮ ರೂಪದ ಕರ್ಮವನ್ನ ಏನ್ ಮಾಡ್ತಾ ಇದ್ದಾನಲ್ಲ, ಆ ಪರಿಣಾಮ ಬೇರೆ ಅಲ್ಲ, ಅವು ಬೇರೆ ಅಲ್ಲ, ಅದರಿಂದ ಅಭಿನ್ನದ ನಾವು. ಅದೇ ಪ್ರಕಾರ ಜೀವನು ತನ್ನ ಪರಿಣಾಮ ರೂಪವಾದಂತ ಕರ್ಮವನ್ನ ಮಾಡ್ತಾನ ಮತ್ತು ಸೇ ಅನನ್ನೋಹವದಿ, ಅದರಿಂದ ಅಭಿನ್ನನೂ ಆಗಿದ್ದಾನ. ಜಹ ಯಾವ ಪ್ರಕಾರ ಚೆಟ್ಟಂ ಕೂವಂತೋ, ಚೇಷ್ಟಾರೂಪವಾದಂತ ಕರ್ಮವನ್ನ ಮಾಡ್ತಾನ. ಚೇಷ್ಟಾರೂಪದ ಕರ್ಮವನ್ನ ಮಾಡ್ತಾ ಸಿಪ್ಪಿಯೋ ಶಿಲ್ಪಿ ಏನ್ ಮಾಡ್ತಾನಂದ್ರ ನಿತ್ಯ ದುಃಖಿಯೋ ಹೋದಿ, ನಿತ್ಯವೂ ದುಃಖಿಯಾಗಿರ್ತಾನ. ಆದ್ದರಿಂದ ಮತ್ತು ಅದರಿಂದ ತತ್ತೋ, ಅದರಿಂದ ದುಃಖದಿಂದ ಅನನ್ನೋಸಿಯ, ಆ ದುಃಖದಿಂದನೂ ಕೂಡ ಏನಾಗಿಲ್ಲ, ಭಿನ್ನ ಆಗಿಲ್ಲ. ತಹ ಅದೇ ಪ್ರಕಾರ ಚೆಟ್ಟಂತೋ, ಚೇಷ್ಟೆ ಮಾಡ್ತಾ ತನ್ನ ಪರಿಣಾಮ ರೂಪವಾದಂತ ಕರ್ಮವನ್ನ ಮಾಡ್ತಾನ. ಜೀವೋ ದುಃಖಿ, ಜೀವೋ ದುಹಿ, ಜೀವ ಏನಾಗ್ತಾನಲ್ಲ ದುಃಖಿ ಆಗ್ತಾನ. ಮತ್ತು ದುಃಖದಿಂದ ಅವ ಏನಾಗಿದ್ದಾನ ಅಂದ್ರೆ ಅಭಿನ್ನಿದ್ದಾನ. ಏನ್ ಯಾರು ಮಾಡ್ತಾರಲ್ಲ ಅವನೇ ಅನುಭವಿಸ್ಬೇಕಾಗ್ತದ. ಆ ಪ್ರಕಾರ ನಿರಂತರವಾಗಿ ಪರದ್ರವ್ಯಗಳಲ್ಲಿ ನಾ ಮಾಡ್ತೀನಿ ಅನ್ನುವಂಥ ಪರಿಣಾಮವನ್ನು ಇಟ್ಕೊಂಡ ಈ ಪ್ರಕಾರ ಚೇಷ್ಟೆಗಳನ್ನ ಏನ್ ಮಾಡ್ತಾ ಇದ್ದಾನ, ಕರ್ಮಗಳನ್ನು ಮಾಡ್ತಾ ಇದ್ದಾನಲ್ಲ, ಪರಿಣಾಮ ರೂಪದ ಪರಿಣಾಮ ಮಾಡ್ತಾ ಇದ್ದಾನಲ್ಲ, ಅದಕ್ಕೆ ಅವ ಏನಿದ್ದಾನಂತಂದ್ರೆ ದುಃಖಿ ಇದ್ದಾನ ಅನ್ನುವಂಥ ಮಾತು ಇಲ್ಲಿ 10 ಗಾಥೆಗಳಲ್ಲಿ ಏನಾಯ್ತು ಅಂತಂದ್ರೆ ವ್ಯಕ್ತ ಆಯ್ತು. ಇದರ ಅರ್ಥವನ್ನ ನಾವು ಒಂಚೂರ ಅಮೃತಚಂದ್ರರ ಟೀಕೆಯ ಮೂಲಕ ಏನ್ ಮಾಡೋಣ ಅಂತಂದ್ರೆ ವಿಶೇಷವಾಗಿ ನೋಡೋಣ. ನೋಡಿ, ಅಮೃತಚಂದ್ರರು ಇದೇ ಗಾಥೆಗಳಿಗೆ ಟೀಕೆಯನ್ನ ಬರೀತಾರ. ಆ ಟೀಕೆಯ ಅರ್ಥವನ್ನ ನೋಡಿ ಅದರ ಭಾವಾರ್ಥ ಏನಿದೆ ಅನ್ನುವಂಥದ್ದನ್ನು ನಾವು ನೋಡೋಣ. ಬಹಳ ಸುಂದರವಾಗಿರತಕ್ಕಂಥ ವಿಷಯವನ್ನ ಕೊಟ್ಟಿದ್ದಾರೆ ನೋಡಿ. ಯಾವ ಪ್ರಕಾರ ಕುಂಡಲ ಮೊದಲಾದ ಯಾವ ಪರವಸ್ತುವಿನ ಪರಿಣಾಮಾತ್ಮಕವಾದಂಥ ಕಾರ್ಯವನ್ನ ಮಾಡ್ತಾನ, ಸುತ್ತಿಗೆ ಮೊದಲಾದ ಪರದ್ರವ್ಯದ ಪರಿಣಾಮ ರೂಪವಾದಂಥ ಸಾಧನೆಗಳು ಮಾಡ್ತಾನ, ಸುತ್ತಿಗೆ ಮೊದಲಾದ ಪರದ್ರವ್ಯ ಪರಿಣಾಮಮಯವಾದಂಥ ಸಾಧನಗಳನ್ನು ಗ್ರಹಣ ಮಾಡ್ತಾನ, ಕುಂಡಲ ಮೊದಲಾದ ಕಾರ್ಯದ ಫಲರೂಪವಾಗಿ ಯಾವ ಗ್ರಾಮ ಮೊದಲಾದ ಪರದ್ರವ್ಯ ಪರಿಮಾಣಾತ್ಮಕವನ್ನು ಪಡೆದು ಅದನ್ನ ಅನುಭವಿಸ್ತಾನ. ತಿಳಿತಾ ಆದರೆ ಅನೇಕ ದ್ರವ್ಯತ್ವದ ಕಾರಣವಾಗಿ ಅವುಗಳಿಂದ ಬೇರೆಯಾಗಿರೋದ್ರಿಂದ ತನ್ಮಯ ಅಂದ್ರೆ ಕರ್ಮ ಕರಣಾದಿಮಯ ಅವ ಏನಾಗೋದಿಲ್ಲ ಅಂದ್ರೆ ಆಗೋದಿಲ್ಲ. ಎಲ್ಲ ಕೆಲಸ ಮಾಡ್ತಾನೆ ಸಾಧನಗಳಿಂದ, ಆದ್ರೆ ಆ ರೂಪ ಆಗೋದಿಲ್ಲ. ಅದಕ್ಕಾಗಿ ಅಲ್ಲಿ ಕೇವಲ ನಿಮಿತ್ತ ನೈಮಿತ್ತಿಕ ಭಾವದಿಂದ ಏನದ ಅಂದ್ರೆ ಕರ್ತೃ ಮತ್ತು ಕರ್ಮತ್ವ, ಭೋಕ್ತೃ ಮತ್ತು ಭೋಗ್ಯತ್ವದ ವ್ಯವಹಾರ ಇದೆ. ಕೇವಲ ವ್ಯವಹಾರದಿಂದ ಮಾತ್ರ ಇದನ್ನು ಹೇಳಲಿಕ್ಕೆ ಬರ್ತದೆ. ಅಕ್ಕಸಾಲಿಗ ಇದನ್ನ ಮಾಡಿದ, ಅಕ್ಕಸಾಲಿಗನ ನಿಮಿತ್ತದಿಂದ ಇದಾಯಿತು ಅಂತ ಹೇಳಕ್ ಬರ್ತದೆ. ಇದು ವ್ಯವಹಾರ ಇದೆ. ಇದೇ ಪ್ರಕಾರ ಆತ್ಮನು ಪುಣ್ಯ ಪಾಪ ಮೊದಲಾದ ಯಾವ ಪುದ್ಗಲ ಪರಿಣಾಮಾತ್ಮಕವಾದಂಥ ಅಂದ್ರೆ ಪುದ್ಗಲ ದ್ರವ್ಯ ಪರಿಣಾಮ ಸ್ವರೂಪವಾದಂಥ ಕರ್ಮವನ್ನ ಮಾಡ್ತಾನಲ್ಲ, ಕಾಯ ವಚನ ಮನಸ್ಸರೂಪದ ಪುದ್ಗಲ ಪರಿಣಾಮಾತ್ಮಕವಾದ ಕರ್ಣಗಳಿಂದ ಮಾಡ್ತಾನ. ಕಾಯ ವಚನ ಮನಸ್ಸು ಪುದ್ಗಲ ದ್ರವ್ಯ ಪರಿಣಾಮಾತ್ಮಕವಾದಂಥ ಕರ್ಣಗಳನ್ನು ಗ್ರಹಣ ಮಾಡ್ತಾನ ಮತ್ತು ಪುಣ್ಯ ಪಾಪ ಮೊದಲಾದ ಕರ್ಮದ ಸುಖ ದುಃಖ ಮೊದಲಾದ ಪುದ್ಗಲ ದ್ರವ್ಯ ಪರಿಣಾಮಾತ್ಮಕವಾದಂಥ ಫಲವನ್ನು ಅನುಭವಿಸ್ತಾನ. ಆದರೆ ಅನೇಕ ದ್ರವ್ಯತ್ವದ ಕಾರಣವಾಗಿ ಅವುಗಳಿಂದ ಬೇರೆ ಆಗಿರೋದ್ರಿಂದ ಅವು ಏನಾಗೋದಿಲ್ಲ ಅಂದ್ರೆ ಅದರೊಳಗೆ ತನ್ಮಯ ಆಗೋದಿಲ್ಲ. ಆದ್ದರಿಂದ ಅಲ್ಲಿ ಕೇವಲ ನಿಮಿತ್ತ ನೈಮಿತ್ತಿಕ ಭಾವದಿಂದ ಏನದಂದ್ರೆ ಕರ್ತೃ ಮತ್ತು ಕರ್ಮತ್ವ, ಭೋಕ್ತೃ ಮತ್ತು ಭೋಕ್ತೃತ್ವದ ವ್ಯವಹಾರ ಇದೆ. ಇದನ್ನು ಬಿಟ್ಟ ಬೇರೆ ಯಾವ ಪ್ರಕಾರದಿಂದಲೂ ಕೂಡ ಅಲ್ಲಿ ಏನಾಗೋದಿಲ್ಲ ಅಂತಂದ್ರೆ ಕೆಲಸ ಆಗೋದಿಲ್ಲ. ತಿಳಿತಾ? ಯಾವ ಪ್ರಕಾರ ಶಿಲ್ಪಿ ಕೆಲಸ ಮಾಡಬೇಕು ಅನ್ನುವಂಥ ಇಚ್ಛೆಯನ್ನ ಅಂದ್ರೆ ಕುಂಡಲಾದಿಗಳನ್ನ ಮಾಡುವ ತನ್ನ ಪರಿಣಾಮ ರೂಪವಾದಂಥ ಹಸ್ತಾದಿಗಳ ಕ್ರಿಯಾರೂಪವಾದಂಥ ಯಾವ ತನ್ನ ಪರಿಣಾಮಾತ್ಮಕವಾದಂಥ ಕರ್ಮವನ್ನ ಮಾಡ್ತಾನ, ತಿಳಿತಾವ ಪತ್ತಾರ ಏನ್ ಮಾಡ್ತಾ ಇದ್ದಾನೆ, ಇದನ್ನ ಮಾಡಬೇಕು ಅನ್ನುವಂಥ ಪರಿಣಾಮ ನಡೆದ. ಹಾಗೂ ದುಃಖ ರೂಪವಾದಂಥ ಯಾವ ಚೇಷ್ಟಾರೂಪವಾದ ಕರ್ಮದ ತನ್ನ ಪರಿಣಾಮ ರೂಪವಾದ ಫಲವನ್ನು ಅನುಭವಿಸ್ತಾ ಇದ್ದಾನ. ಅದರೊಳಗೆ ಏನೋ ವ್ಯತ್ಯಾಸ ಆಗಲಿ, ಏನೋ ಒಂದು ಪರಿಣಾಮ ಆಯ್ತು ಅಂದ್ರೆ ಅದು ಒತ್ತಡ ಬಂತು ಅಂತಂದ್ರೆ ಆ ರೂಪದ ದುಃಖವನ್ನು ಕೂಡ ಅದೇ ಸಮಯದೊಳಗೆ ಅನುಭವಿಸ್ತಾ ಇದ್ದಾನ. ಮತ್ತು ಏಕದ್ರವ್ಯತ್ವದ ಕಾರಣವಾಗಿ ಅವುಗಳಿಂದ ಕರ್ಮ ಮತ್ತು ಕರ್ಮ ಫಲದಿಂದ ಅವ ಏನಿರ್ತಾನಂದ್ರ ಅಭಿನ್ನ ನಿರೋದ್ರಿಂದ ತನ್ಮಯ ಅಂದ್ರೆ ಕರ್ಮಮಯ ಮತ್ತು ಕರ್ಮ ಫಲಮಯ ಆಗ್ತಾನ ಆ ಸಮಯದೊಳಗ. ಆದ್ದರಿಂದ ಪರಿಣಾಮ ಮತ್ತು ಪರಿಣಾಮಿ ಭಾವದಿಂದ ಅಲ್ಲಿಯೇ ಕರ್ತೃ ಕರ್ಮತನದ ಮತ್ತು ಭೋಕ್ತೃ ಭೋಗ್ಯತನದ ನಿಶ್ಚಯ ಇದೆ.
ಅಲ್ಲಿ ಆ ಪರಿಣಾಮಗಳನ್ನ, ಆ ರೀತಿಯ ಸಾಧನಗಳನ್ನ ಮಾಡಬೇಕು ಅನ್ನುವಂಥ ಪರಿಣಾಮ, ಅದಕ್ಕೆ ಸಂಬಂಧಪಟ್ಟಂತ ಸುಖ ದುಃಖ ಅಲ್ಲಿ ಏನ್ ಮಾಡ್ತಾ ಇದ್ದಾನಂದ್ರೆ ಅವನೇ ಅನುಭವಿಸ್ತಾ ಇದ್ದಾನ, ಅದೇ ಸಮಯದೊಳಗೆ ಅನುಭವಿಸ್ತಾ ಇದ್ದಾನ. ಹಿಂಗಾಗಿ ಅಲ್ಲಿ ಹೆಂಗಿದಾನಂದ್ರ ಅವುಗಳಿಂದ ಅಭಿನ್ನ ಇದ್ದಾನ, ಅವುಗಳಿಂದ ಭಿನ್ನಿಲ್ಲ, ಅವುಗಳಿಂದ ಅಭಿನ್ನಿದ್ದ. ಕರ್ಮಮಯ ಮತ್ತು ಫಲಮಯನಾಗ್ತಾನ. ಹಿಂಗಾಗಿ ಪರಿಣಾಮ ಮತ್ತು ಪರಿಣಾಮಿ ಭಾವದಿಂದ ಅಲ್ಲೇ ಏನಾಗ್ತದ ಅಂತಂದ್ರೆ ಕರ್ತೃ ಮತ್ತು ಕರ್ಮತನ ಇದೆ, ಭೋಕ್ತೃ ಮತ್ತು ಭೋಗ್ಯತನ ಇದೆ. ಇದು ನಿಶ್ಚಯ ಇದೆ. ಅದೇ ಪ್ರಕಾರ ಆತ್ಮ ಕರ್ಮ ಮಾಡುವ ಇಚ್ಛೆಯುಳ್ಳವನಾಗಿ ಚೇಷ್ಟಾರೂಪದ ಅಂದ್ರೆ ರಾಗಾದಿಗಳ ಪರಿಣಾಮ ರೂಪ ಆಗಲಿ, ಪ್ರದೇಶಗಳ ಕ್ರಿಯಾರೂಪವಾದಂಥ ಯಾವ ತನ್ನ ಪರಿಣಾಮ ಸ್ವರೂಪವಾದಂಥ ಕರ್ಮ ಇದೆ, ತನ್ನ ಪರಿಣಾಮ ರೂಪ ಕರ್ಮ ಏನಿದೆಯಲ್ಲ ಅದನ್ನು ಮಾಡ್ತಾನೆ. ಹಾಗೂ ದುಃಖ ರೂಪವಾದಂಥ ಯಾವ ಚೇಷ್ಟಾರೂಪದ ಕರ್ಮದ ತನ್ನ ಪರಿಣಾಮ ರೂಪವಾದಂಥ ತನ್ನ ಪರಿಣಾಮವನ್ನೇ ಅನುಭವಿಸ್ತಾನೆ, ಭೋಗಿಸ್ತಾನೆ. ಹಿಂಗಾಗಿ ಕರ್ತಾನು ಅವನೇ, ಅದರದ ಭೋಗ ತಗೋತಾನೆ, ಹಿಂಗಾಗಿ ಅನುಭವಿಸ್ತಾನೆ. ಮತ್ತು ಏಕದ್ರವ್ಯತ್ವದ ಕಾರಣವಾಗಿ ಎರಡೂ ಒಂದೇ ಇರೋದ್ರಿಂದ, ಏಕದ್ರವ್ಯತ್ವದ ಕಾರಣವಾಗಿ ಅವುಗಳಿಂದ ಅಭಿನ್ನನಿರೋದ್ರಿಂದ ಕರ್ಮ ಮಾಡತಕ್ಕಂಥ ಆತ್ಮ ಮತ್ತು ಆ ಕರ್ಮ ಎರಡೂ ಅಭಿನ್ನದಾವಲ್ಲ, ಒಂದೇ ಇದ್ರೊಳಗಿದಾವೆಲ್ಲ, ಒಂದೇ ಆತ್ಮನೂ ಇದ್ದಾವ. ಹೀಗಾಗಿ ಅವೇನಿದಾನಂದ್ರೆ ಅಭಿನ್ನ ಇರೋದ್ರಿಂದ ಅದರೊಳಗೆ ತನ್ಮಯನೂ ಕೂಡ ಆಗ್ತಾನೆ. ಆದ್ದರಿಂದ ಪರಿಣಾಮಿ ಭಾವದಿಂದ ಅಲ್ಲೇನ ಏನಾಗ್ತದಂದ್ರೆ ಕರ್ತೃ ಮತ್ತು ಕರ್ಮತನ, ಭೋಕ್ತೃ ಮತ್ತು ಭೋಗ್ಯತನದ ಏನಿದೆ ಅಂದ್ರೆ ನಿಶ್ಚಯ ಇದೆ. ಈ ಪ್ರಕಾರದ ವಿಷಯ ಏನಾಗ್ಯದ ಅಂತಂದ್ರೆ, ಈ ಪ್ರಕಾರದ ವಿಷಯಗಳನ್ನು ನಾವು ತಿಳ್ಕೊಳ್ಬೇಕು. ಇವು ನಿಜವಾಗಿ ಏನ್ ಮಾಡ್ತಾವ ಅಂತಂದ್ರೆ ನಮ್ಮಲ್ಲಿರ್ತಕ್ಕಂಥ ಪರಸಂಬಂಧಿ ಇರತಕ್ಕಂಥ ಅಜ್ಞಾನವನ್ನು ಏನ್ ಮಾಡ್ತಾವ ಅಂತಂದ್ರೆ ದೂರೀಕರಿಸ್ತಾವ. ಅದಕ್ಕೆ ನಮ್ಮ ಪರಿಣಾಮಗಳೇ ನಮ್ಮ ಪರಿಣಮನ ರೂಪದ ಪರಿಣಾಮನ ಮಾಡಿದಾಗ ಸ್ವಯಂ ನಮ್ಮದು ನಾವೇ ಭೋಕ್ತ ಆಗ್ತೀವಿ, ನಮ್ಮದು ನಾವೇ ಕರ್ತ ಇರ್ತೇವೆ ಅನ್ನುವಂಥ ಮಾತು ಇಲ್ಲಿ ಗೊತ್ತಾಗ್ತದೆ. ಹೀಗೆ 355ನೇ ಗಾಥೆಯವರೆಗೆ, ಸುಮಾರು 349ರಿಂದ 355ನೇ ಗಾಥೆಯಲ್ಲಿ ಏನ್ ಮಾಡಿದ್ರು ಅಂತಂದ್ರೆ 55ನೇ ಗಾಥೆಯವರೆಗೆ ಇವೆಲ್ಲ ವಿಷಯಗಳನ್ನ ಬಹಳ ಸುಂದರವಾಗಿ ಏನ್ ಮಾಡಿದಾರೆ ಅಂತಂದ್ರೆ ಹೇಳಿದಾರೆ. ಇದರ ಹೆಚ್ಚಿನ ವಿಷಯವನ್ನ ಬೇಕಾಯಿತು ಅಂತಂದ್ರೆ ನಾವು ಅದಕ್ಕೆ ಸಂಬಂಧಪಟ್ಟಂತ ಟೀಕೆ, ಭಾವಾರ್ಥ ಬಹಳ ಚೆನ್ನಾಗಿ ಕೊಟ್ಟಿದ್ದಾರೆ. ಅಲ್ಲಿ ಏನ್ ಮಾಡ್ಕೊಳ್ಬಹುದು ಅಂತಂದ್ರೆ ಚೆನ್ನಾಗಿ ನೋಡ್ಕೊಳ್ಬಹುದು. ಸಂಕ್ಷಿಪ್ತವಾಗಿ ನಾವು ಇಷ್ಟು ನೋಡ್ಕೊಂಡ್ರೆ ಸಾಕು ಅನ್ನುವಂತ ಭಾವನೆ ಇಲ್ಲಿ ಬರ್ತದ. 355ನೇ ಗಾಥೆಯವರೆಗೆ ನಾವು ನೋಡ್ಕೊಂಡಿದ್ದೇವೆ. ಇನ್ನು 356ನೇ ಗಾಥೆಯಲ್ಲಿ ಏನ್ ಹೇಳೋರಿದ್ದಾರೆ, ಪರದ್ರವ್ಯಗಳು ಮತ್ತು ಆತ್ಮನಲ್ಲಿ ವ್ಯವಹಾರದಿಂದ ಜ್ಞೇಯ ಸಂಬಂಧ ಇದ್ರೂ ಕೂಡ ಪರದ್ರವ್ಯಗಳು ಜ್ಞಾಯಕಾತ್ಮನಿಗೆ ಏನನ್ನೂ ಮಾಡೋದಿಲ್ಲ ಮತ್ತು ಜ್ಞಾಯಕನು ಪರದ್ರವ್ಯಕ್ಕನೂ ಕೂಡ ಏನನ್ನೂ ಮಾಡೋದಿಲ್ಲ ಅನ್ನೋದನ್ನ ತಿಳ್ಕೋಬೇಕಾಗ್ತದೆ. ಇದೇ ಅರ್ಥವನ್ನ ಹೇಳೋದ್ರ ಸಲುವಾಗಿ ಮುಂದಿನ ಒಂದು ಗಾಥೆಗಳನ್ನು ಏನ್ ಮಾಡ್ತಾ ಇದ್ದಾರೆ ಅಂತಂದ್ರೆ ತಿಳಿಸಿಕೊಡ್ತಾ ಇದ್ದಾರೆ. ಅದನ್ನು ನಾವೇನ್ ಮಾಡೋಣ ಅಂತಂದ್ರೆ ಬಹಳ ಸುಂದರವಾಗಿ ಆ ವಿಷಯಗಳು ಇನ್ನೂ ಮುಂದೆ ಬರುವಂಥವಿದಾವೆ. ಅವುಗಳನ್ನು ನಾವೇನ್ ಮಾಡೋಣ ಅಂತಂದ್ರೆ ನೋಡೋಣ. ಮುಂದೆ 356ರಿಂದ 365 ಗಾಥೆಗಳು, ಒಟ್ಟಿಗೆ 10 ಗಾಥೆಗಳನ್ನು ಏನ್ ಮಾಡಿದಾರೆ ಅಂತಂದ್ರೆ ಕುಂದು ಪ್ರಭು ಒಟ್ಟಿಗೆ ಬರೆದಿದ್ದಾರೆ. ಅವುಗಳ ಅರ್ಥವನ್ನು ನಾವೇನ್ ಮಾಡೋದಿದೆ ಅಂದ್ರೆ ನೋಡೋದಿದೆ. ಬಹಳ ಸುಂದರವಾಗಿರತಕ್ಕಂಥದ್ದಿದೆ ನೋಡಿ. ಕಡುವಿನ ಮಣ್ಣು ಅಂದ್ರೆ ಸಾರಿಸ್ತಕ್ಕಂಥ ಸುಣ್ಣ, ಅಥವಾ ಸುಣ್ಣವಂತೂ ಕಡುವಿನ ಮಣ್ಣೇ ಇದೆ, ಇದು ನಿಶ್ಚಿತವಿದೆ. ಸುಣ್ಣ ಸ್ವಭಾವ ರೂಪದಿಂದ ಪರಿಣಮಿಸಿದ, ಸುಣ್ಣದ ಗೋಡೆ ಸ್ವಭಾವ ರೂಪದಿಂದ ಪರಿಣಮಿಸಿದ ಗೋಡೆಯನ್ನ ಬೆಳ್ಳಗ್ ಮಾಡ್ತಾವ. ಇದು ವ್ಯವಹಾರ ಕಥನಿದೆ. ಹೇಗೆ ನ್ಯಾಯಕನೇ ಇದ್ದಾನ, ಇದಂತೂ ನಿಶ್ಚಯ ಇದೆ. ನ್ಯಾಯಕ ಸ್ವಭಾವ ರೂಪದಿಂದ ಪರಿಣಮಿಸಿರ್ತಕ್ಕಂಥ ನ್ಯಾಯಕ ಪರದ್ರವ್ಯ ಸ್ವಭಾವ ರೂಪದಿಂದ ಪರಿಣಮಿಸಿದ ಪರದ್ರವ್ಯಗಳನ್ನು ಕೂಡ ಏನ್ ಮಾಡ್ತಾನಂದ್ರೆ ತಿಳಿತಾನ. ಇಷ್ಟು ಹೇಳೋದು ಕೂಡ ಏನಿದೆ ಅಂದ್ರೆ ವ್ಯವಹಾರ ಕಥನಿದೆ. ಇಂಥ ನಿಶ್ಚಯ ಮತ್ತು ವ್ಯವಹಾರ ಕಥನವನ್ನ ಈಗ ಗಾಥೆಗಳ ಮುಖಾಂತರ ದೃಷ್ಟಾಂತದೊಡನೆ ಏನ್ ಮಾಡೋರಿದ್ದಾರೆ ಅಂತಂದ್ರೆ ಹೇಳೋರಿದ್ದಾರೆ. ನಿಶ್ಚಯ ಮತ್ತು ವ್ಯವಹಾರದ ಪ್ರಸಂಗಗಳನ್ನ ಒಂದು ಸುಣ್ಣ ಮತ್ತು ಗೋಡೆ ಈ ಒಂದು ದೃಷ್ಟಾಂತಗಳನ್ನ ನೀಡುವುದರ ಮೂಲಕ ಏನ್ ಮಾಡೋರು 10 ಗಾಥೆಗಳ ಮೂಲಕ ಈ ವಿಷಯವನ್ನ ಸ್ಪಷ್ಟಪಡಿಸ್ತಾರೆ. ಅದಕ್ಕೆ ಮೊದಲು ಏನ್ ಮಾಡೋಣ ಅಂದ್ರೆ ನಾವು ಗಾಥಾ ಪಾಠ ಮಾಡೋಣ. 356ರಿಂದ 365ನೇ ಗಾಥೆ, 10 ಗಾಥೆಗಳಿದಾವೆ. ಅವೆಲ್ಲ ಗಾಥೆಗಳನ್ನ ಪಾಠ ಮಾಡೋಣ. ಆಮೇಲೆ ಅದಕ್ಕೆ ಸಂಬಂಧಪಟ್ಟಂತ ಕನ್ನಡ ಅನುವಾದನೂ ಕೂಡ ಇದೆ, ಪದ್ಯಾನುವಾದ, ಅದನ್ನು ಕೂಡ ನೋಡೋಣ. ಆಮೇಲೆ ಅದರ ಅರ್ಥವನ್ನ ನೋಡೋಣ. ನೋಡಿ 356ರಿಂದ 365ನೇ ಗಾಥೆ. ಜಹ ಸೇಡಿಯಾದುನ ಪರಸ್ಸ ಸೇಡಿಯಾಯ ಸಾಹೋದಿ ತಹ ಜಾನಗೊದುನ ಪರಸ್ಸ ಜಾನಗೋ ಸೋದು. ಜಹ ಸೇಡಿಯಾದುನ ಪರಸ್ಸ ಸೇಡಿಯಾ ಸಾಹೋದಿ
ತಹ ಪಾಸಗೋದುನ ಪರಸ್ಸೋ ಪರಸ್ಸ ಪಾಸಗೋ ಸೋದು ಜಹ ಸೇಡಿಯಾದುನ ಪರಸ್ಸ ಸೇಡಿಯಾಯ ಸಾ ಹೋದು ಹೋದಿ ತಹ ಸಂಜದೋದುನ ಪರಸ್ಸ ಸಂಜದೋ ಸೋದು ಜಹ ಸೇಡಿಯಾದುನ ಪರಸ್ಸ ಸೇಡಿಯಾಯ ಸಾ ಹೋದಿ ತಹ ದನ್ಸನಂ ದುನ ಪರಸ್ಸ ದನ್ಸನಂ ತೂತು ಏವಂ ತು ನಿಶ್ಚಯನಯಸ್ಸ ಭಾಸಿದಂ ನಾನದನ್ಸನ ಚರಿತ್ತೆ ಸುನುವವಹಾರನಯಸ್ಸಯ ವತ್ತವ್ವಂ ತೇ ಸಮಾಸೇನ ಜಹ ಪರದವ್ವಂ ಸೇಡದಿ ಹುಸೇಡಿಯಾ ಅಪ್ಪನೋ ಸಹಾವೇನ ತಹ ಪರದವ್ವಂ ಜಾನದಿ ನಾದಾವಿಸಯೇನ ಭಾವೇನ ಜಹ ಪರದವ್ವಂ ಸೇಡದಿ ಹುಸೇಡಿಯಾ ಅಪ್ಪನೋ ಸಹಾವೇನ ತಹ ಪರದವ್ವಂ ಪಸ್ಸದಿ ಜೀವೋ ವಿಸಯೇನ ಭಾವೇನ ಜಹ ಪರದವ್ವಂ ಸೇಡದಿ ಹುಸೇಡಿಯಾ ಅಪ್ಪನೋ ಸಹಾವೇನ ತಹ ಪರದವ್ವಂ ವಿಜಯದಿ ನಾದಾವಿಸಯೇನ ಭಾವೇನ ಜಹ ಪರದವ್ವಂ ಸೇಡದಿ ಹುಸೇಡಿಯಾ ಅಪ್ಪನೋ ಸಹಾವೇನ ತಹ ಪರದವ್ವಂ ಸದ್ದಹದಿ ಸಮ್ಮದ್ದಿಟ್ಟಿ ಸಹಾವೇನ ಏವಂ ವ್ಯವಹಾರಸ್ಸ ದೂನ್ ವಿನಿಚ್ಛಯೋದ ನಾನದನ್ಸನ ಚರಿತ್ತೆ ಭನಿದೋ ಅನ್ನೇಸುವಿ ಪಜ್ಜ ಏಸು ಏಮೇವ ನಾದವ್ವೋ. ನೋಡಿ, ಇವು 365ನೇ ಗಾಥೆಯವರೆಗೆ. ಇದಕ್ಕೆ ಸಂಬಂಧಪಟ್ಟಂತ ಕನ್ನಡ ಪದ್ಯ ಅನುವಾದ ನೋಡ್ತಾ ಹೋಗೋಣ. 356ರಿಂದ 365. ಹೇಗೆ ಸುನ್ನ ಪರ ವಸ್ತುವಿನದಲ್ಲ, ಸುನ್ನವಂತು ಸುನ್ನವೇ ಇರುವುದು, ಹಾಗೆ ಜ್ಞಾಯಕನು ಪರವಸ್ತುವಿನವನಲ್ಲ, ಜ್ಞಾಯಕನೇ ಇಹನು. ಹೇಗೆ ಸುನ್ನ ಪರವಸ್ತುವಿನದಲ್ಲ, ಸುನ್ನವಂತು ಸುನ್ನವೇ ಇರುವುದು, ಹಾಗೆ ದರ್ಶಕನು ಪರವಸ್ತುವಿನವನಲ್ಲ, ದರ್ಶಕನೇ ಇಹನು. ನ್ಯಾಯಕ್ಕಾಯ್ತು, ದರ್ಶಕಾಯ್ತು. ಇನ್ನು ಸಂಯತ. ಹೇಗೆ ಸುನ್ನ ಪರವಸ್ತುವಿನದಲ್ಲ, ಸುನ್ನವಂತು ಸುನ್ನವೇ ಇರುವುದು, ಹಾಗೆ ಸಂಯತನು ಪರವಸ್ತುವಿನವನಲ್ಲ, ಸಂಯತನೇ ಇಹನು. ಹೇಗೆ ಸುನ್ನ ಪರವಸ್ತುವಿನದಲ್ಲ, ಸುನ್ನವಂತು ಸುನ್ನವೇ ಇರುವುದು, ಹಾಗೆ ದರ್ಶನವು ಪರವಸ್ತುವಿನದಲ್ಲ, ದರ್ಶನವೇ ಇರುವುದು. ಈ ತೆರದಿ ಜ್ಞಾನ ದರ್ಶನ ಚಾರಿತ್ರದಲ್ಲಿ ನಿಶ್ಚಯ ನಯದ ಕಥನವಿದೆ. ವಸ್ತುದರ ಸಂಬಂಧದ ವ್ಯವಹಾರನಯ ಕಥನವ ಸಂಕ್ಷೇಪದಿಂ ಕೇಳಿರಿ. ಹೇಗೆ ಪರದ್ರವ್ಯವನ್ನು ಸುನ್ನ ಬಳಿದು ಮಾಡುವುದು ತನ್ನ ಸ್ವಭಾವದಿಂದ, ಹಾಗೆ ಪರದ್ರವ್ಯವನ್ನು ಜ್ಞಾಯಕನು ತಿಳಿದುಕೊಳ್ಳುವನು ತನ್ನ ಸ್ವಭಾವದಿಂದ. ಹೇಗೆ ಪರದ್ರವ್ಯವನ್ನು ಸುನ್ನ ಬಳಿದು ಮಾಡುವುದು ತನ್ನ ಸ್ವಭಾವದಿಂದ, ಹಾಗೆ ಪರದ್ರವ್ಯವನ್ನು ಜೀವನು ನೋಡುವನು ತನ್ನ ಸ್ವಭಾವದಿಂದ. ಹೇಗೆ ಪರದ್ರವ್ಯವನ್ನು ಸುನ್ನ ಬಳಿದು ಮಾಡುವುದು ತನ್ನ ಸ್ವಭಾವದಿಂದ, ಹಾಗೆ ಪರದ್ರವ್ಯವನ್ನು ಜ್ಞಾಯಕನು ತ್ಯಜಿಸುವನು ತನ್ನ ಸ್ವಭಾವದಿಂದ. ಹೇಗೆ ಪರದ್ರವ್ಯವನ್ನು ಸುನ್ನ ಬಳಿದು ಮಾಡುವುದು ತನ್ನ ಸ್ವಭಾವದಿಂದ, ಹಾಗೆ ಪರದ್ರವ್ಯವನ್ನು ಸಮ್ಯಕ್ ದೃಷ್ಟಿ ಶ್ರದ್ಧೆ ಮಾಡುವನು ತನ್ನ ಸ್ವಭಾವದಿಂದ. ಹೇಗೆ ಜ್ಞಾನ ದರ್ಶನ ಚಾರಿತ್ರದಲ್ಲಿ ವ್ಯವಹಾರ ನಿರ್ಣಯವು ಹೇಳಿರುವುದು, ಈಗ ಇತರ ಪರ್ಯಾಯಗಳ ವಿಷಯದಲ್ಲೂ ಇದರಂತೆ ತಿಳಿಯುವುದು. ನೋಡಿ, 365 359ರಿಂದ 56ರಿಂದ 365 ಗಾಥೆ, ಸುಮಾರು 10 ಗಾಥೆಗಳನ್ನು ಇಲ್ಲಿ ನಾವು ಏನ್ ಮಾಡಿದ್ದೀವಿ ಅಂದ್ರೆ ಪ್ರಾಕೃತ ಮತ್ತು ಕನ್ನಡದಲ್ಲಿ ಪಾಠ ಮಾಡಿದ್ದೇವೆ. ಇನ್ನು ಅವುಗಳ ಅರ್ಥ ಏನಿದೆ ಅನ್ನುವಂಥದ್ದನ್ನು ನೋಡ್ಕೊಂತ ಹೋಗೋಣ. ನೋಡಿ ಏನಿದೆ, ಯಾವ ಪ್ರಕಾರ ಜೇಡಿ ಅಥವಾ ಆವೆ ಮಣ್ಣು ಇಲ್ಲ ಸುನ್ನ. ಇದಕ್ಕೆ ಎಷ್ಟು ಹೆಸರದಾವ ನೋಡ್ರಿ.
ಜಹ ಸೇಡಿಯ ಅಂದ್ರೆ ಸೇಡಿ, ಸೇಡಿ ಅಂತ ಕರಿತೀವಿ ನಾವು. ಯಾವ ಪ್ರಕಾರ ಜೇಡಿ ಅಂತಾರಲ್ಲ ಅದೇ ಸೇಡಿ. ಜೇಡಿ ಮಣ್ಣು, ಆವೆ ಮಣ್ಣು ಅಥವಾ ಸುಣ್ಣ. ಗೋಡೆ ಮೊದಲಾದ ಪರದ್ರವ್ಯ ರೂಪವಾಗಿಲ್ಲ. ಸುಣ್ಣ ಮೊದಲಾದವುಗಳು ಏನದಾವಲ್ಲ, ಆವೆ ಮಣ್ಣಿರ್ಲಿ, ಜೇಡಿರ್ಲಿ, ಅದು ಗೋಡೆ ರೂಪಿಲ್ಲ. ಗೋಡೆ ಪರದ್ರವ್ಯ ಇದೆ, ಆ ರೂಪಿಲ್ಲ ಅದು. ಸೇಡಿಯ ಸುಣ್ಣ ಸಾಯ ಸೇಡಿಯ ಹೋದಿ, ಅದಂತೂ ಸುಣ್ಣನೇ ಇದೆ. ಸುಣ್ಣಂತೂ ಸುಣ್ಣನೇ ಇದೆ, ಅದು ಗೋಡೆ ಅಲ್ಲ. ಅದೇ ಪ್ರಕಾರ ತಹ ಜಾನಗೋದು ನ್ಯಾಯಕನು, ತಿಳಿದುಕೊಳ್ಳುವಂಥವನು ಆತ್ಮನು, ಪರಸ್ಸನ ಪರದ್ರವ್ಯ ಅಲ್ಲವೇ ಅಲ್ಲ. ಜಾನಗೋ ನ್ಯಾಯಕನಂತೂ ನ್ಯಾಯಕನೇ ಇದ್ದಾನೆ. ಯಾವ ಪ್ರಕಾರ ಸುಣ್ಣ ಜಹ ಸೇಡಿಯಾದು ಪರಸ್ಸನ ಅಂದ್ರೆ ಪರದ್ರವ್ಯ ರೂಪವಾಗಿ, ಅಂದ್ರೆ ಸುಣ್ಣವು ಅದಂತೂ ಸುಣ್ಣವೇ ಇದೆ, ಪರದ್ರವ್ಯ ರೂಪ ಆಗಿಲ್ಲ ಅದು. ಸಾಯ ಸೇಡಿಯಾ ಹೋದಿ, ಅದಂತೂ ಸುಣ್ಣವೇ ಇದೆ. ತಹ ಅದೇ ಪ್ರಕಾರ ಪಾಸಗೋದು ಅಂದ್ರೆ ದರ್ಶಕನು, ನೋಡುವಂಥವನು ಆತ್ಮನು ಪರಸ್ಸನ ಪರದ್ರವ್ಯದವನಲ್ಲ. ನೋಡ್ತಕ್ಕಂಥ ಆತ್ಮ ನಾ ಇದ್ದೇನೆ ಸ್ವಯಂ, ಪರದ್ರವ್ಯದವ ಅಲ್ಲವೇ ಅಲ್ಲ. ಪಾಸಗೋ ದರ್ಶಕನು, ಸೊ ಅವನಂತೂ ಹೆಂಗಿದ್ದಾನ, ದೂಪಾಸಗೋ ಅವನಂತೂ ದರ್ಶಕನೇ ಇದ್ದಾನ. ಜಹ ಯಾವ ಪ್ರಕಾರ ಸೇಡಿಯಾ ದು ಅಂದ್ರೆ ಸುಣ್ಣ, ಪರಸ್ಸನ ಗೋಡೆ ಮೊದಲಾದ ದ್ರವ್ಯರೂಪ ಆಗಿಲ್ಲ. ಸೇಡಿಯ ಅಂದ್ರೆ ಸುಣ್ಣ ಸುಣ್ಣವೇ ಇದೆ. ಸೇಡಿಯಾ ಹೋದಿ ಸುಣ್ಣವಂತೂ ಅದಂತೂ ಸುಣ್ಣನೇ ಇದೆ. ತಹ ಅದೇ ಪ್ರಕಾರ ಸಂಜದೋ ಸಂಯಮಿಯೂ ಕೂಡ ಅಂದ್ರೆ ತ್ಯಾಗ ಮಾಡುವಂಥವನು ಕೂಡ ಆತ್ಮ ಪರಸ್ಸನ ಪರದ್ರವ್ಯ ಅಲ್ಲವೇ ಅಲ್ಲ. ಸಂಜದೋ ಇವನಂತೂ ಸಂಯತನೇ ಇದ್ದಾನೆ. ಜಹ ಯಾವ ಪ್ರಕಾರ ಸುಣ್ಣ ಪರದ್ರವ್ಯದ್ದಲ್ಲ. ಸುಣ್ಣವು ಅದು ಹೇಗಿದೆ, ಸುಣ್ಣವು ಸುಣ್ಣವೇ ಇದೆ. ಸಾಯ ಸೇಡಿಯಾ ಹೋದಿ, ಸುಣ್ಣ ರೂಪ ಐತಿ, ಪರದ್ರವ್ಯ ಅಲ್ಲವೇ ಅಲ್ಲ. ಅದೇ ಪ್ರಕಾರ ದರ್ಶನ ಅಂದ್ರೆ ಶ್ರದ್ಧೆನೂ ಕೂಡ ಪರದ್ರವ್ಯದ್ದಲ್ಲ. ದನ್ಸನಂ ತಂ ತೂ ದನ್ಸನಂ ದರ್ಶನವಂತೂ ದರ್ಶನವೇ ಇದೆ, ಅಂದ್ರೆ ಶ್ರದ್ಧೆಯಂತೂ ಶ್ರದ್ಧೆನೇ ಇದೆ. ಏವಂತೂ ಹೀಗೆ ನಾನದನ್ಸನ ಚರಿತ್ರೆ ಜ್ಞಾನ ದರ್ಶನ ಚಾರಿತ್ರದ ವಿಷಯದಲ್ಲಿ ನಿಶ್ಚಯನಯಸ್ಸ ಭಾಷಿತಂ, ನಿಶ್ಚಯನಯದ ಕಥನಿದೆ. ಹೀಗೆ ಜ್ಞಾನ ದರ್ಶನ ಚಾರಿತ್ರದ ವಿಷಯದೊಳಗೆ ನಿಶ್ಚಯದ ಕಥನಿದೆ. ಮತ್ತು ಇದರ ವಿಷಯದೊಳಗೆ ಸೇಯ ಅಂದ್ರೆ ಇದರ ವಿಷಯದೊಳಗ ಸಮಾಸೇನ ಸಂಕ್ಷೇಪದಿಂದ ವ್ಯವಹಾರ ನಯಸ್ಸ ವತ್ತವ್ವಂ, ವ್ಯವಹಾರ ನಯದ ಕಥನವನ್ನು ಕೂಡ ಹೇಳ್ತೀವಿ ಕೇಳ್ರಿ. ಇದಂತೂ ನಿಶ್ಚಯದ ಕಥನಿದೆ. ಏನೇ ಇರಲಿ, ಶ್ರದ್ಧೆ ಜ್ಞಾನ ಆಚರಣೆ ಇದೆಲ್ಲ ಶ್ರದ್ಧೆ ರೂಪದಿಂದ ಇರ್ತದೆ, ಜ್ಞಾನ ರೂಪದಿಂದ ಇರ್ತದೆ, ಚಾರಿತ್ರ ರೂಪದಿಂದ ಇರ್ತದೆ. ಯಾವ ಪರದ್ರವ್ಯಮಯ ಆಗೋದನ್ನ ಇಲ್ಲ. ಇನ್ನ ಇದಂತೂ ನಿಶ್ಚಯದ ಕಥನ ಆಯ್ತು. ಇನ್ನು ವ್ಯವಹಾರದ ಕಥನವನ್ನು ಹೇಳ್ತಾರೆ ಕೇಳ್ರಿ. ನೋಡ್ರಿ ಯಾವ ರೀತಿ ಇದೆ ವ್ಯವಹಾರ ಕಥನ. ಯಾವ ಪ್ರಕಾರ ಸುಣ್ಣವು ತನ್ನ ಸ್ವಭಾವದಿಂದ ಗೋಡೆ ಮೊದಲಾದ ಪರದ್ರವ್ಯಗಳನ್ನ ಬೆಳ್ಳಗೆ ಮಾಡ್ತದೆ. ಇನ್ನು ಅದೇ ಸುಣ್ಣ ಜಹಸೇಡಿಯ ಅಪ್ಪನೋ ಸಹಾವೇನ ಪರದವ್ವಂ ಸೇಡದಿ. ಸುಣ್ಣ ತನ್ನ ಸ್ವಭಾವದಿಂದ ಗೋಡೆ ಮೊದಲಾದ ಪರದ್ರವ್ಯಗಳನ್ನ ಬಿಳಿ ಮಾಡ್ತದೆ, ಬೆಳಗ್ ಮಾಡ್ತದೆ. ತಹ ಅದೇ ಪ್ರಕಾರ ನಾದಾವಿ ಜ್ಞಾತಾನೂ ಕೂಡ ಏನ ಭಾವೇನ ತನ್ನ ಸ್ವಭಾವದಿಂದ ಪರದ್ರವ್ಯಗಳನ್ನ ಜಾನದಿ ತಿಳ್ಕೊಳ್ತಾನ. ಸುಣ್ಣ ಹೆಂಗ ಗೋಡೆಗಳನ್ನ ಬೆಳಗ್ ಮಾಡ್ತದಲ್ಲ, ಹಂಗ ನ್ಯಾಯಕ ಸ್ವಭಾವಿ ಆತ್ಮ ಪರದ್ರವ್ಯಗಳನ್ನ ತಿಳ್ಕೊಳ್ತಾನ. ಜಹಸೇಡಿಯ ಅಪ್ಪನೋ ಸಹಾವೇನ ಯಾವ ಪ್ರಕಾರ ಸುಣ್ಣ ತನ್ನ ಸ್ವಭಾವದಿಂದ ಪರದ್ರವ್ಯಗಳನ್ನು ಕೂಡ ಬೆಳ್ಳಗ್ ಮಾಡ್ತದ. ಸುಣ್ಣ ಗೋಡೆಗೆ ಬಳಿಯೋದ್ರಿಂದ ಗೋಡೆ ಬಿಳಿ ಆಗ್ತದಲ್ಲ, ಹಂಗ ಸುಣ್ಣ ಬಿಳಿ ಮಾಡಿತ್ತು ಗೋಡೆಯನ್ನ. ಅದೇ ಪ್ರಕಾರ ಜೀವನೂ ಕೂಡ ಸಯೇನ ಭಾವೇನ ತನ್ನ ಸ್ವಭಾವದಿಂದ ಪರದ್ರವ್ಯಗಳನ್ನ ಪರದ್ರವ್ಯಗಳನ್ನ ನೋಡ್ತಾನ. ಜಹ ಯಾವ ಪ್ರಕಾರ ಸೇಡಿಯ ಸುಣ್ಣವು ಅಪ್ಪನೋ ಸಹಾವೇನ ತನ್ನ ಸ್ವಭಾವದಿಂದ ಪರದ್ರವ್ಯಗಳನ್ನ ಬೆಳ್ಳಗ್ ಮಾಡ್ತದಲ್ಲ, ಅದೇ ಪ್ರಕಾರ ನಾದಾವಿ ಅದೇ ಪ್ರಕಾರ ಆತ್ಮನು ಅಂದ್ರೆ ಜ್ಞಾತಾನು ಸಯೇನ ಭಾವೇನ ತನ್ನ ಸ್ವಭಾವದಿಂದ ಪರದ್ರವ್ಯಗಳನ್ನ ತ್ಯಾಗ ಮಾಡ್ತಾನ. ಯಾವ ಪ್ರಕಾರ ಸುಣ್ಣ ಅಪ್ಪನೋ ಸಹಾವೇನ ತನ್ನ ಸ್ವಭಾವದಿಂದ ಪರದ್ರವ್ಯಗಳನ್ನ ಸೇಡದಿ ಬೆಳ್ಳಗ್ ಮಾಡ್ತದಲ್ಲ, ಅದೇ ಪ್ರಕಾರ ಸಮ್ಯಕ್ ದೃಷ್ಟಿಯು ಸಹಾವೇನ ಸ್ವಭಾವದಿಂದ ಪರದ್ರವ್ಯಗಳ ಮೇಲೆ ಸದ್ದಹದಿ ಶ್ರದ್ಧೆ ಮಾಡ್ತಾನ. ಏವಂದು ಹೇಗೆ
ಹೀಗೆ ನಾನದಂಸನ ಚರಿತ್ರೆ, ಹೀಗೆ ಜ್ಞಾನ ದರ್ಶನ ಚಾರಿತ್ರಗಳ ವಿಷಯದಲ್ಲಿ ವ್ಯವಹಾರಸ್ಸ ವಿನಿಚ್ಛವು, ವ್ಯವಹಾರದಿಂದ ನಿರ್ಣಯವನ್ನ ಬಣಿದೋ ಹೇಳಿದೆ. ಅನ್ನೇಸು ಇತರ ಪರ್ಯಾಯಗಳಲ್ಲಿಯೂ ಹೀಗೆಯೇ ತಿಳ್ಕೊಳ್ಬೇಕು. ಏವಮೇವ ನಾದವ್ವೋ, ಸ್ವಾಭಾವಿಕವಾಗಿ ಈ ರೀತಿ ವ್ಯವಹಾರ ಏನದಲ್ಲ ಇದನ್ನು ಎಲ್ಲ ಕಡೆಗೆ ಏನ್ ಮಾಡ್ಕೊಳ್ಬೇಕು ಅಂತಂದ್ರೆ ತಿಳ್ಕೊಳ್ಬೇಕು. ಪರದ್ರವ್ಯಗಳನ್ನು ತ್ಯಾಗ ಮಾಡ್ತಾನ, ಆಮೇಲೆ ಸಮ್ಯಕ್ ದೃಷ್ಟಿ ತನ್ನ ಸ್ವಭಾವದಿಂದ ಪರದ್ರವ್ಯಗಳ ಮೇಲೆ ಶ್ರದ್ಧೆ ಮಾಡ್ತಾನ. ಈ ಪ್ರಕಾರದ ಏನು ಶ್ರದ್ಧೆ ಜ್ಞಾನ ಅನುಚರಣೆ ಇದೆಯಲ್ಲ, ಇವೆಲ್ಲ ಪರದ್ರವ್ಯಗಳ ಮೂಲಕ ಮಾಡ್ತಾನ ಅನ್ನುವಂಥದ್ದನ್ನ, ಪರದ್ರವ್ಯಗಳಲ್ಲಿ ಮಾಡ್ತಾನ ಅನ್ನುವಂಥದ್ದನ್ನ ದರ್ಶನ ಜ್ಞಾನ ಚಾರಿತ್ರಗಳ ವಿಷಯದಲ್ಲಿ ವ್ಯವಹಾರದ ನಿರ್ಣಯವನ್ನು ಏನ್ ಮಾಡಿದಾರೆ ಅಂತಂದ್ರೆ ಇಲ್ಲಿ ಹೇಳಿದಾರ. ಇದೇ ಪ್ರಕಾರ ಎಲ್ಲ ಪರ್ಯಾಯ ಇತರ ಪರ್ಯಾಯಗಳಲ್ಲಿಯೂ ಕೂಡ ಈ ರೀತಿಯ ವ್ಯವಹಾರವನ್ನು ಏನ್ ಮಾಡ್ಕೊಳ್ಬೇಕು ಅಂತಂದ್ರೆ ನಾವು ಅರ್ಥೈಸ್ಕೊಳ್ಬೇಕು ಅನ್ನುವಂಥ ಮಾತನ್ನ ಇಲ್ಲಿ ಏನ್ ಮಾಡಿದಾರೆ ಅಂತಂದ್ರೆ ಬಹಳ ಸುಂದರವಾಗಿ ಇದ್ರ ಕಥನವನ್ನ 10 ಗಾಥೆಗಳ ಮೂಲಕ ಏನ್ ಮಾಡಿದಾರೆ ಅಂತಂದ್ರೆ ಪ್ರಕಟಪಡಿಸಿದಾರೆ. ಅವೆಲ್ಲವುಗಳನ್ನ ನಾವು ಏನ್ ಮಾಡ್ಕೊಳ್ಬೇಕು ಅಂದ್ರೆ ಸರಿಯಾಗಿ ಅವುಗಳನ್ನ ತಿಳ್ಕೊಳ್ಬೇಕು. ಯಾಕಂದ್ರೆ ಇದಕ್ಕೆ ಸಂಬಂಧಪಟ್ಟಂಗೆ ಬಹಳಷ್ಟು ವಿಷಯಗಳನ್ನ ಏನ್ ಮಾಡಿದಾರೆ ಅಂತಂದ್ರೆ ಹೇಳಿದಾರ. ಎಲ್ಲಿಯವರೆಗೆ ಜ್ಞಾನರೂಪ ಆಗೋದಿಲ್ಲ, ಜ್ಞೇಯರೂಪ ಆಗೋದಿಲ್ಲ, ಅಲ್ಲಿಯವರೆಗೆ ರಾಗದ್ವೇಷಗಳು ಉತ್ಪನ್ನ ಆಗ್ತಾನೆ ಇರ್ತಾವ. ಆದ್ದರಿಂದ ಅಜ್ಞಾನ ಭಾವವನ್ನು ದೂರ ಮಾಡಿ ಜ್ಞಾನರೂಪ ಆಗ್ಲಿ, ಅಂದ್ರೆ ಜ್ಞಾನದಲ್ಲಿ ಯಾವ ಭಾವ ಮತ್ತು ಅಭಾವ ರೂಪವಾದಂಥ 2 ಅವಸ್ಥೆಗಳಾಗ್ತಾವಲ್ಲ ಅವು ನಾಶ ಆಗ್ತವ ಮತ್ತು ಜ್ಞಾನವು ಪೂರ್ಣ ಸ್ವಭಾವಕ್ಕೆ ಪ್ರಾಪ್ತ ಆಗ್ತದೆ ಅನ್ನುವಂಥದ್ದನ್ನೂ ಕೂಡ ಈ ಗಾಥೆಗಳಲ್ಲಿ ಏನ್ ಮಾಡಿದಾರೆ ಅಂತಂದ್ರೆ ಹೇಳಿದಾರೆ. ಜ್ಞಾನ ಮತ್ತು ಜ್ಞೇಯಗಳು ಸರ್ವಥಾ ಬೇರೆ ಬೇರೆ ಇದ್ದಾವ. ಆತ್ಮ ದರ್ಶನ ಜ್ಞಾನ ಚಾರಿತ್ರ ಮೊದಲಾಗಿ ಯಾವ ಗುಣವೂ ಕೂಡ ಪರದ್ರವ್ಯಗಳಲ್ಲಿ ಇಲ್ಲ. ಆತ್ಮನಲ್ಲಿ ಜ್ಞಾನ ದರ್ಶನ ಚಾರಿತ್ರ ಏನು ಗುಣ ಇದಾವಲ್ಲ ಯಾವ ಪರದ್ರವ್ಯಗಳಲ್ಲಿಲ್ಲ. ಇದನ್ನು ತಿಳ್ಕೊಳ್ಳೋದ್ರ ಮೂಲಕ ಸಮ್ಯಕ್ ದೃಷ್ಟಿಗೆ ವಿಷಯಗಳ ಕುರಿತಾಗಿ ಏನಾಗೋದಿಲ್ಲ ಅಂತಂದ್ರೆ ಯಾವ ಪ್ರೀತಿನೂ ಆಗೋದಿಲ್ಲ. ರಾಗದ್ವೇಷ ಮೊದಲಾದವುಗಳು ಜಡ ಪದಾರ್ಥಗಳಲ್ಲಿ ಆಗೋದನ್ನ ಇಲ್ಲ. ಕೇವಲ ಅಜ್ಞಾನವಸ್ಥೆಯೊಳಗೆ ಪ್ರವರ್ತಮಾನ ಆಗತಕ್ಕಂಥ ಜೀವದ್ದುನ ಇವು ಪರಿಣಾಮಗಳದಾವ ಅನ್ನುವಂಥ ಮಾತು ಕೂಡ ಇಲ್ಲಿ ನಮಗೇನಾಗ್ತದೆ ತಿಳಿದು ಬರ್ತದೆ. ಈ ರೀತಿ ಸುಮಾರು 10 ಗಾಥೆಗಳನ್ನ ನಾವೇನ್ ಮಾಡ್ಕೊಂಡಿದ್ದೀವಿ ಅಂದ್ರೆ 365ನೇ ಗಾಥೆಯವರೆಗೆ ನಾವಿಲ್ಲಿ ನೋಡ್ಕೊಂಡಿದ್ದೇವೆ. 360ರಿಂದ ಮುಂದಿನ ಗಾಥೆಗಳನ್ನ ಏನ್ ಮಾಡೋದಿದೆ ಮುಂದಿನ ಸಂಚಿಕೆಯಲ್ಲಿ ನೋಡೋದಿದೆ. ಈ ಪ್ರಕಾರ 34ನೆಯ ಸಂಚಿಕೆಯನ್ನ ಈ ರೀತಿಯಾಗಿರ್ತಕ್ಕಂಥ ಒಂದು 10 ಗಾಥೆಗಳನ್ನು ಸರಿಯಾಗಿ ತಿಳ್ಕೊಂಡು ಕುಂದರ ಈ ಒಂದು ವಿಷಯವನ್ನ ಸರಿಯಾಗಿ ಅರ್ಥೈಸಿಕೊಂಡ್ವಿ ಅಂತಂದ್ರೆ ಬಹಳಷ್ಟು ವಿಘ್ನಗಳಿಂದ ನಾವೇನಾಗ್ತೀವಿ ಅಂದ್ರೆ ದೂರ ಆಗ್ತೀವಿ. ಅದಕ್ಕೆ ಇಂಥ ಒಂದು ಪ್ರವೃತ್ತಿ ಎಲ್ಲರೂ ಈ ಒಂದು ಸ್ವಾಧ್ಯಾಯದ ಮೂಲಕ ಬೆಳೆಸಿಕೊಳ್ಳೋಣ ಅಂತ ಹೇಳ್ತಾ, ಪರದ್ರವ್ಯ ಮತ್ತು ಆತ್ಮನ ಭೇದ ವಿಜ್ಞಾನ ನಮ್ಮಲ್ಲಿ ಆಯಿತು ಅಂತಂದ್ರೆ ದರ್ಶನ ಜ್ಞಾನ ಚಾರಿತ್ರಗಳು ತಮ್ಮ ತಮ್ಮ ರೂಪದಿಂದ ಪರಿಣಾಮ ಮಾಡ್ಲಿಕ್ಕೆ ಶುರು ಮಾಡಿದವು ಅಂತಂದ್ರೆ ನಮ್ಮ ಹಿತವನ್ನು ನಾವು ಮಾಡಿಕೊಳ್ಳುವಂತ ಮಾರ್ಗ ನಮಗೆ ಪ್ರಶಸ್ತ ಆಗ್ತದೆ ಅನ್ನೋ ಮಾತಿನಿಂದ ಎಲ್ಲರಿಗೂ ಶುಭವಾಗಲಿ, ಎಲ್ಲರಿಗೂ ಕೂಡ ಈ ಒಂದು ಸಮಯ ತಿಳಿದು ಬರಲಿ ಅನ್ನುವಂಥ ಭಾವನೆಯೊಂದಿಗೆ ಇವತ್ತಿನ ಚರ್ಚೆಯನ್ನು ಇಲ್ಲಿಗೆ ನಿಲ್ಲಿಸೋಣ. ಎಲ್ಲರಿಗೂ ಜೈ ಜಿನೇಂದ್ರಗಳು. ಇದು ಜೀನ ಕಥೆಯನ್ನು ಕೇಳಿದವರ ಪಾಪ ಬೀಜ ನಿರ್ನಾಶನಬಹುದು, ತೇಜಬಹುದು ಪುಣ್ಯಬಹುದು, ಮುಂದರಿದ ಪರಾಜಿತೇಶ್ವರನ ಕಾಣುವರಿವರು. ನೀ ಪ್ರೇಮದಿಂದಿದನೋದಿದರೆ ಪಾಡಿದರೆ ಕೇಳದ ರಾಮೋದ ವೈದೂವರವರು. ನೇಮಾದೀಶ್ವರರಾಗಿ ನಾಳೆ ಶ್ರೀಮಂಧರ ಸ್ವಾಮಿಯ ಕಾನ್ವರರ್ಥಿಯೋಳು. ನಮೋ ಅರಿಹಂತಾನಂ, ನಮೋ ಸಿದ್ಧಾನಂ, ನಮೋ ಆಯರ್ಯಾನಂ, ನಮೋ ಉವಜ್ಜಾಯಾನಂ, ನಮೋ ಲೋಯೇ ಸೌವಸಾಹುನಂ. जय बोलो सिद्धांत शास्त्र की जय, जय बोलो जनवाणी माता की जय. जय जिनेंद्र।